ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಐಎಲ್ಎ ಕ್ಲಾಸಸ್, ದ ಸ್ಕೂಲ್ ಆಫ್ ಕಾಂಪಿಟೇಟಿವ್ ಎಕ್ಸಾಮ್ಸ್. ಇವತ್ತಿನ ಪ್ರಮುಖವಾದಂತಹ ಕರೆಂಟ್ ಅಫೇರ್ಸ್ ಟಾಪಿಕ್ಗಳನ್ನು ಡಿಸ್ಕಸ್ ಮಾಡೋಣ. ಡಿಸ್ಕಷನ್ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಒಂದು ಇನ್ಫಾರ್ಮೇಷನ್. ಐಎಲ್ಎ ಕ್ಲಾಸಸ್ನಲ್ಲಿ ಹೊಸ PSI KS ಬ್ಯಾಚ್ಗಳು ಪ್ರಾರಂಭವಾಗ್ತವೆ, PC ಬ್ಯಾಚ್ಗಳು ಕೂಡ ಪ್ರಾರಂಭವಾಗ್ತವೆ. ಇಂಟ್ರೆಸ್ಟ್ ಇರುವಂತಹ ಆಸ್ಪಿರೆಂಟ್ಸ್ಗಳು ಗಟ್ಟು ಸ್ಕ್ವೇರ್ ಸಪ್ತಾಪುರ್ ಧಾರವಾಡದಲ್ಲಿರುವಂತಹ ಐಎಲ್ಎ ಕ್ಲಾಸಸ್ ಬ್ರಾಂಚ್ಗೆ ಭೇಟಿ ನೀಡುವುದರ ಮೂಲಕ ಅಡ್ಮಿಷನ್ ಮಾಡ್ಕೋಬಹುದು. ನಿಮ್ಮ ಯಾವುದೇ ಕ್ವೆರೀಸ್ಗಳನ್ನು ಈ ಕೆಳಗೆ ತಿಳಿಸಲಾದಂತಹ ಕಾಂಟ್ಯಾಕ್ಟ್ ನಂಬರ್ಗೆ ಸಂಪರ್ಕಿಸುವುದರ ಮೂಲಕ ಎನ್ಕ್ವೈರಿಯನ್ನು ಕಂಪ್ಲೀಟ್ ಮಾಡ್ಬೋದಾಗಿದೆ. ಮೊಬೈಲ್ ನಂಬರ್ 9353312470. ನಮ್ಮ ಯೂಟ್ಯೂಬ್ ಚಾನಲ್ಗೆ ಹೊಸದಾಗಿ ಭೇಟಿ ನೀಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ಇದರಿಂದ ನಾವು ಅಪ್ಲೋಡ್ ಮಾಡುವಂಥ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ಗಳನ್ನು ನೀವು ಇನ್ಸ್ಟಂಟಾಗಿ ಪಡ್ಕೋಬೋದಾಗಿದೆ. ಈಗ ಡಿಸ್ಕಸ್ ಮಾಡಲಾದಂತಹ ಕರೆಂಟ್ ಅಫೇರ್ಸ್ ನೋಟ್ಸ್ಗಳನ್ನು ಫ್ರೀಯಾಗಿ ಡೌನ್ಲೋಡ್ ಮಾಡಿಕೊಳ್ಳಲು ನಮ್ಮ ಟೆಲಿಗ್ರಾಮ್ ಚಾನಲ್ ಐಎಲ್ಎ ಕ್ಲಾಸಸ್ಸನ್ನು ಸಬ್ಸ್ಕ್ರೈಬ್ ಮಾಡ್ಬೋದು. ಈಗ ಡಿಸ್ಕಷನನ್ನು ಪ್ರಾರಂಭ ಮಾಡೋಣ. ಕೇಳಲಾದಂತಹ ಪ್ರಶ್ನೆಯ ಸರಿಯಾದ ಉತ್ತರವನ್ನು ತಿಳಿದುಕೊಳ್ಳೋಣ. ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ಅಥವಾ ವಿಶ್ವ ಮಾನವ ಅಭಿವೃದ್ಧಿ ಸೂಚ್ಯಂಕ, ಈ ಒಂದು ವರದಿಯನ್ನು ಯಾವ ಸಂಸ್ಥೆಯಿಂದ ಬಿಡುಗಡೆ ಮಾಡಲಾಗುತ್ತದೆ ಅಂತ ಪ್ರಶ್ನೆ ಕೇಳಲಾಗಿತ್ತು. ಆಪ್ಷನ್ಗಳಲ್ಲಿ ವರ್ಲ್ಡ್ ಟ್ರೇಡ್ ಆರ್ಗನೈಸೇಷನ್, ಆಪ್ಷನ್ 2 ಯುನೈಟೆಡ್ ನೇಷನ್ ಆರ್ಗನೈಸೇಷನ್, ಆಪ್ಷನ್ 3 ಯುನೈಟೆಡ್ ನೇಷನ್ ಡೆವಲಪ್ಮೆಂಟ್ ಪ್ರೋಗ್ರಾಮ್, ಆಪ್ಷನ್ 4 ವರ್ಲ್ಡ್ ಎಕನಾಮಿಕ್ ಫೋರಮ್ ಅಂತ ಇದೆ. ಸರಿಯಾದ ಉತ್ತರ ಆಪ್ಷನ್ 3 UNDP ಅಥವಾ ಯುನೈಟೆಡ್ ನೇಷನ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ನಿಂದ ಈ ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ಅನ್ನುವ ವರದಿಯನ್ನು ವಾರ್ಷಿಕವಾಗಿ ಬಿಡುಗಡೆ ಮಾಡಲಾಗುತ್ತೆ. ಸೊ 2021 ಈ ಒಂದು ವರದಿಯನ್ನು ರೀಸೆಂಟಾಗಿ UNDPಯಿಂದ ಬಿಡುಗಡೆ ಮಾಡಲಾಗಿತ್ತು. 191 ದೇಶಗಳ ಪೈಕಿ ಭಾರತಕ್ಕೆ 132ನೇ ಸ್ಥಾನ ಈ ಒಂದು ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ವರದಿಯಲ್ಲಿ ದೊರಕಿದೆ. ಸೊ 1990ರಿಂದ ಈ ಒಂದು ಮಾನವ ಅಭಿವೃದ್ಧಿ ವರದಿಯನ್ನು ಸೂಚ್ಯಂಕವನ್ನು ಬಿಡುಗಡೆ ಮಾಡಲಾಗ್ತಾ ಇದ್ದು, ಇದರ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇಂಪಾರ್ಟೆಂಟ್ ಇರುವುದೇನು ಅಂತಂದರೆ, ಈ ಒಂದು ವರದಿಯನ್ನು ಬಿಡುಗಡೆ ಮಾಡುವಂತಹ ಸಂಸ್ಥೆಯ ಹೆಸರು ಯುನೈಟೆಡ್ ನೇಷನ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ UNDP ಅನ್ನುವ ಸಂಸ್ಥೆಯಿಂದ ಈ ಮಾನವ ಅಭಿವೃದ್ಧಿ ಸೂಚ್ಯಂಕವನ್ನು ವಾರ್ಷಿಕವಾಗಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬಿಡುಗಡೆ ಮಾಡಲಾಗುತ್ತೆ. ಸೊ ಇದಕ್ಕೆ ಸಪ್ಲಿಮೆಂಟರಿ ಆದಂತಹ ಪ್ರಶ್ನೆಯನ್ನು ಕೇಳ್ತೀನಿ. UNDP ಅಥವಾ ಯುನೈಟೆಡ್ ನೇಷನ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ನ ಮುಖ್ಯ ಕಚೇರಿ ಎಲ್ಲಿದೆ ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಅದೇ ರೀತಿಯಾಗಿ ಈ 3 ಮೂಲಭೂತವಾದಂತಹ ಡೈಮೆನ್ಷನ್ಗಳನ್ನು ಇಟ್ಕೊಂಡು ಈ ಮಾನವ ಅಭಿವೃದ್ಧಿ ಸೂಚ್ಯಂಕವನ್ನು UNDPಯಿಂದ ಡೆವಲಪ್ ಮಾಡಲಾಗುತ್ತೆ. ಅದರಲ್ಲಿ ದೀರ್ಘ ಮತ್ತು ಆರೋಗ್ಯಕರ ಜೀವನ, ಶಿಕ್ಷಣ ಮತ್ತು ಯೋಗ್ಯ ಜೀವನ ಮಟ್ಟ, ಈ ರೀತಿಯಾದಂತಹ 3 ಮೂಲಭೂತ ಆಯಾಮಗಳನ್ನು ಇದರಲ್ಲಿ ಇನ್ಕ್ಲೂಡ್ ಮಾಡಲಾಗಿದೆ. ಮುಖ್ಯವಾಗಿ 4 ಸೂಚಕಗಳು ಅಥವಾ ಇಂಡಿಕೇಟರ್ಗಳನ್ನು ಬಳಸಿಕೊಂಡು ಈ ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ಅನ್ನು ಪ್ರಿಪೇರ್ ಮಾಡಲಾಗುತ್ತೆ. ಅದರಲ್ಲಿ ಮೊದಲನೆಯದು ಜನನದ ಜೀವಿತಾವಧಿ, ಎರಡನೆಯದು ಸರಾಸರಿ ಶಾಲಾ ಶಿಕ್ಷಣ, ಮೂರನೆಯದು ನಿರೀಕ್ಷಿತ ಶಾಲಾ ವರ್ಷಗಳು, ನಾಲ್ಕನೆಯದು ತಲಾವಾರು ಒಟ್ಟು ವಾರ್ಷಿಕ ಆದಾಯ, ಒಬ್ಬ ವ್ಯಕ್ತಿಯ ಗ್ರಾಸ್ ನೆಟ್ ಇನ್ಕಮ್ ಅಂತ ಈ ಒಂದು 4 ಇಂಡಿಕೇಟರ್ಗಳನ್ನು ಬಳಸಿಕೊಂಡು ಈ ಮಾನವ ಅಭಿವೃದ್ಧಿ ಸೂಚ್ಯಂಕವನ್ನು ಪ್ರಿಪೇರ್ ಮಾಡಲಾಗುತ್ತೆ. ಇನ್ನು 2021-22 ಈ ಮಾನವ ಅಭಿವೃದ್ಧಿ ಸೂಚ್ಯಂಕದ ಈ ಒಂದು ವರದಿಯ ಥೀಮ್ ಏನಾಗಿತ್ತು ಅಂತಂದರೆ, ಅನ್ಸರ್ಟನ್ ಟೈಮ್ಸ್ ಅನ್ಸೆಟಲ್ಡ್ ಲೈವ್ಸ್ ಶೇಪಿಂಗ್ ಅವರ್ ಫ್ಯೂಚರ್ ಇನ್ ವರ್ಲ್ಡ್ ಇನ್ ಟ್ರಾನ್ಸ್ಫಾರ್ಮೇಷನ್ ಅಂತ ಇದೆ. ಈ ಒಂದು ವಿಷಯವನ್ನು ಆಧರಿಸಿಕೊಂಡು ಯುನೈಟೆಡ್ ನೇಷನ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ನಿಂದ ಮಾನವ ಅಭಿವೃದ್ಧಿ ಸೂಚ್ಯಂಕವನ್ನು ಬಿಡುಗಡೆ ಮಾಡಲಾಗುತ್ತೆ. ಸೊ ಈ ಪ್ರಶ್ನೆಗೆ ಸರಿಯಾಗಿ ಆನ್ಸರ್ ನೀಡಿದಂತಹ ಎಲ್ಲ ಸ್ಟೂಡೆಂಟ್ಸ್ಗಳಿಗೆ ಕಾಂಗ್ರ್ಯಾಚುಲೇಷನ್ಸ್. ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ಈ ಒಂದು ವರದಿಯನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನೀಡಲಾಗುವಂಥ ವರದಿಯನ್ನು ಯುನೈಟೆಡ್ ನೇಷನ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ನಲ್ಲಿ ಈ ಒಂದು ಸಂಸ್ಥೆಯಿಂದ ರಿಲೀಸ್ ಮಾಡಲಾಗುತ್ತೆ. ಅದಕ್ಕೆ ಸಪ್ಲಿಮೆಂಟರಿ ಆದಂತಹ ಕ್ವಶನ್, UNDP ಇದು ಯಾವ ಒಂದು ಇದರ ಒಂದು ಹೆಡ್ ಕ್ವಾರ್ಟರ್ ಯಾವ ದೇಶದಲ್ಲಿ ಲೊಕೇಟ್ ಆಗಿದೆ ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಬೇಕು. ಅದೇ ರೀತಿಯಾಗಿ ಇವತ್ತಿನ ಪ್ರಶ್ನೆಯನ್ನು ಕೂಡ ಕೇಳ್ತೀನಿ. ಆಪರೇಷನ್ ಲಂಡನ್ ಸೇತುವೆ ಅಥವಾ ಆಪರೇಷನ್ ಲಂಡನ್ ಬ್ರಿಡ್ಜ್ ಈ ಒಂದು ಕೆಳಗಿನ ಯಾವುದಕ್ಕೆ ಸಂಬಂಧಿಸಿದೆ ಅಂತ ಪ್ರಶ್ನೆ ಇದೆ. ಆಪ್ಷನ್ಗಳಲ್ಲಿ ಇದು ಪ್ರಸಿದ್ಧ ಲಂಡನ್ ಸೇತುವೆಯನ್ನು ಮತ್ತೆ ನಿರ್ಮಾಣ ಮಾಡುವುದಾಗಿದೆ ಅಂತ ಆಪ್ಷನ್ 1 ಹೇಳ್ತಾ ಇದೆ. ಆಪ್ಷನ್ 2 ಈ ಆಪರೇಷನ್ ಲಂಡನ್ ಸೇತುವೆ ಅನ್ನೋದು ಈ ಲಂಡನ್ ಸೇತುವೆಯನ್ನು ದುರಸ್ತಿಗೊಳಿಸುವುದು ಅಥವಾ ಇದರ ಒಂದು ಮೇಂಟೆನೆನ್ಸ್ ಮಾಡುವಂತಹ ಯೋಜನೆಯಾಗಿದೆ ಅಂತ ಇದೆ. ಆಪ್ಷನ್ 3 ಈ ಆಪರೇಷನ್ ಲಂಡನ್ ಬ್ರಿಡ್ಜ್ ಇದು ರಾಣಿ ಎಲಿಜಬೆತ್ ಎರಡನೇ ರಾಣಿ ಎಲಿಜಬೆತ್ನ ಅಂತ್ಯಕ್ರಿಯೆ ಯೋಜನೆಯಾಗಿದೆ ಅಂತ ಆಪ್ಷನ್ 3 ಇದೆ. ಆಪ್ಷನ್ 4 ಈ ಆಪರೇಷನ್ ಲಂಡನ್ ಬ್ರಿಡ್ಜ್ ರಾಜಕುಮಾರ ಚಾರ್ಲ್ಸ್ ಅವರ ಪಟ್ಟಾಭಿಷೇಕದ ಸಮಾರಂಭವನ್ನು ಗುರುತಿಸುತ್ತದೆ ಅಂತ ಇದೆ. ಸರಿಯಾದ ಉತ್ತರವನ್ನು ಆಪ್ಷನ್ಗಳೊಂದಿಗೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಮುಂದಿನ ಸೆಷನ್ನಲ್ಲಿ ಇದರ ಬಗ್ಗೆ ಡಿಸ್ಕಸ್ ಮಾಡೋಣ. ಆಪರೇಷನ್ ಲಂಡನ್ ಬ್ರಿಡ್ಜ್ ಈ ಕೆಳಗಿನ ಯಾವುದಕ್ಕೆ ಸಂಬಂಧಿಸಿದೆ ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ.
ಇವತ್ತಿನ ಮೊದಲನೇ ಆರ್ಟಿಕಲ್ಗೆ ಸಂಬಂಧಿಸಿದಂತಹ ಪ್ರಶ್ನೆ, ಈ ಬಡತನ ನಿರ್ಮೂಲನೆ ದಿನ ಎಂದು ಯಾವ ದಿನವನ್ನು ಆಚರಿಸಲಾಗುತ್ತದೆ ಅಂತ ಪ್ರಶ್ನೆ ಇದ್ದು, ಆಪ್ಷನ್ಗಳಲ್ಲಿ ಅಕ್ಟೋಬರ್ 17, ಆಪ್ಷನ್ 2 ಅಕ್ಟೋಬರ್ 16, ಆಪ್ಷನ್ 3 ಅಕ್ಟೋಬರ್ 15 ಅಥವಾ ಅಕ್ಟೋಬರ್ 14 ಅಂತ ಇದೆ. ಸರಿಯಾದ ಉತ್ತರ ಅಕ್ಟೋಬರ್ 17ರಂದು ಪ್ರತಿ ವರ್ಷ ಈ ಬಡತನ ನಿರ್ಮೂಲನೆಯ ದಿವಸವನ್ನಾಗಿ ಆಚರಿಸಲಾಗುತ್ತದೆ. ಸೊ ಇದಕ್ಕೆ ಸಂಬಂಧಿಸಿದಂತಹ 2022ರ ಈ ಅಂತಾರಾಷ್ಟ್ರೀಯ ಬಡತನ ನಿರ್ಮೂಲನಾ ದಿನದ ಬಗ್ಗೆ ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಮಾಹಿತಿಗಳನ್ನು ಡಿಸ್ಕಸ್ ಮಾಡೋಣ. ಆಗಲೇ ಡಿಸ್ಕಸ್ ಮಾಡಿದ ಹಾಗೆ ಅಕ್ಟೋಬರ್ 17ರಂದು ಪ್ರತಿ ವರ್ಷ ಈ ಇಂಟರ್ನ್ಯಾಷನಲ್ ಡೇ ಫಾರ್ ಇರಾಡಿಕೇಷನ್ ಆಫ್ ಪಾವರ್ಟಿ ಅಂತ ಈ ಒಂದು ದಿನವನ್ನು ಆಚರಿಸಲಾಗುತ್ತೆ. ಇದರ ಮುಖ್ಯ ಉದ್ದೇಶವನ್ನು ತಿಳಿದುಕೊಳ್ಳೋದಾದರೆ, ಈ ಬಡತನವನ್ನು ಜಾಗತಿಕ ಸಮಸ್ಯೆ ಅಂತ ಗುರುತಿಸುವುದು ಅಷ್ಟೇ ಅಲ್ಲದೆ, ಈ ಬಡತನ ಯಾವ ರೀತಿಯಿಂದ ಮಾನವ ಹಕ್ಕುಗಳು ಅಥವಾ ಹ್ಯೂಮನ್ ರೈಟ್ಸ್ಗಳ ಮತ್ತು ಮಾನವನ ಘನತೆಯ ಉಲ್ಲಂಘನೆಯಾಗಿದೆ ಅಂತ ಜನರಲ್ಲಿ ಜಾಗೃತಿಯನ್ನು ಮೂಡಿಸುವುದು ಈ ಬಡತನ ನಿರ್ಮೂಲನಾ ದಿನದ ಒಂದು ಮುಖ್ಯ ಗುರಿಯಾಗಿದೆ. ಅಷ್ಟೇ ಅಲ್ಲದೆ, ಈ ಯುನೈಟೆಡ್ ನೇಷನ್ನಿಂದ ಬಡತನದಿಂದ ಬದುಕುತ್ತಿರುವಂತಹ ಜನರನ್ನು ಮತ್ತು ಆ ಒಂದು ಜನರು ಹೊಂದಿರುವಂತಹ ಧೈರ್ಯವನ್ನು ಗೌರವಿಸುವ ನಿಟ್ಟಿನಲ್ಲಿ ಈ ದಿನವನ್ನು ಆಚರಿಸಲಾಗುತ್ತೆ. ಬಡತನ ನಿರ್ಮೂಲನೆಗಾಗಿ ಜಾಗತಿಕವಾಗಿ ಸಹಕಾರ ಹೊಂದುವುದು ಎಷ್ಟು ಅವಶ್ಯಕತೆ ಇದೆ, ಅಗತ್ಯ ಇದೆ ಅಂತ ಇದರ ಕುರಿತಾಗಿ ಜಾಗೃತಿಯನ್ನು ಮೂಡಿಸುವುದು ಕೂಡ ಈ ಬಡತನ ನಿರ್ಮೂಲನಾ ಅಂತಾರಾಷ್ಟ್ರೀಯ ದಿನದ ಮುಖ್ಯ ಗುರಿಯಾಗಿದೆ. ಇನ್ನು 2022ರ ಈ ಇಂಟರ್ನ್ಯಾಷನಲ್ ಡೇ ಫಾರ್ ಇರಾಡಿಕೇಷನ್ ಆಫ್ ಪಾವರ್ಟಿ ಈ ದಿನದ ಥೀಮ್ ಏನಾಗಿತ್ತು ಅಂತಂದರೆ, ಡಿಗ್ನಿಟಿ ಫಾರ್ ಆಲ್ ಇನ್ ಪ್ರಾಕ್ಟೀಸ್ ಅಥವಾ ಆಚರಣೆಯಲ್ಲಿ ಎಲ್ಲರಿಗೂ ಘನತೆಯನ್ನು ನೀಡುವಂತಹ ವಿಷಯದ ಮೇಲೆ ಫೋಕಸನ್ನು ಮಾಡಿ ಥೀಮ್ ಆಗಿ ಇಟ್ಕೊಂಡು ಈ ಒಂದು ದಿನವನ್ನು ಆಚರಿಸಲಾಯಿತು ಅಕ್ಟೋಬರ್ 17ರಂದು. ಅಷ್ಟೇ ಅಲ್ಲದೆ, ಈ ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸ್ ಅಥವಾ ಸುಸ್ಥಿರ ಅಭಿವೃದ್ಧಿ ಗುರಿಗಳಲ್ಲೂ ಕೂಡ ನೋ ಪಾವರ್ಟಿ ಅನ್ನುವುದು ಮೊದಲನೆಯ ಗುರಿಯಾಗಿದೆ. ನೆನಪಿಟ್ಕೊಳ್ಳಿ, ಈ SDG ಅಥವಾ ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸ್ಗಳಲ್ಲೂ ಕೂಡ ಈ ಬಡತನ ನಿರ್ಮೂಲದ ಕುರಿತಾದಂತಹ ಒಂದು ಗೋಲನ್ನು ಯುನೈಟೆಡ್ ನೇಷನ್ನಿಂದ ಸೆಟ್ ಮಾಡಲಾಗಿದೆ. ಇದು ಮೊದಲನೇ ಗೋಲ್ ಆಗಿದೆ, ನೋ ಪಾವರ್ಟಿ ಅಂತ ಇದನ್ನು ಕರೆಯಲಾಗುತ್ತೆ. ಸೊ ದ್ಯಾಟ್ ವಾಸ್ ಅಬೌಟ್ ದ ರಿಪೋರ್ಟ್. ಮುಂದಿನ ಪ್ರಶ್ನೆಯನ್ನು ನೋಡೋಣ. ಅಧಿಕೃತ ಭಾಷೆಯ ಸಂಸತ್ತಿನ ಸಮಿತಿಯನ್ನು ಅಥವಾ ಈ ಆಫಿಷಿಯಲ್ ಲ್ಯಾಂಗ್ವೇಜ್ ಮೇಲಿನ ಒಂದು ಕಮಿಟಿಯನ್ನು ಯಾವ ವರ್ಷ ಸ್ಥಾಪನೆ ಮಾಡಲಾಯಿತು ಅಂತ ಪ್ರಶ್ನೆ ಇದ್ದು, ಈ ಸಂಸತ್ತಿನ ಸಮಿತಿಯನ್ನು ಸ್ಥಾಪನೆ ಮಾಡಿದಂತಹ ಇಸ್ವಿಯನ್ನು ಹೇಳಬೇಕಾಗಿದೆ. ಆಪ್ಷನ್ಗಳಲ್ಲಿ ಆಪ್ಷನ್ 1 1950, ಆಪ್ಷನ್ 2 1963, ಆಪ್ಷನ್ 3 1976 ಅಥವಾ ಆಪ್ಷನ್ 4 2002 ಅಂತ ಇದೆ. ಸರಿಯಾದ ಉತ್ತರ 1976ರಲ್ಲಿ ಮೊದಲ ಬಾರಿಗೆ ಅಧಿಕೃತ ಭಾಷೆಯ ಸಂಸತ್ತಿನ ಸಮಿತಿ ಅಥವಾ ಪಾರ್ಲಿಮೆಂಟರಿ ಕಮಿಟಿ ಆನ್ ಆಫಿಷಿಯಲ್ ಲ್ಯಾಂಗ್ವೇಜ್ ಈ ಒಂದು ಕಮಿಟಿಯನ್ನು ಸ್ಥಾಪನೆ ಮಾಡಲಾಯಿತು. ಸೊ ರೀಸೆಂಟಾಗಿ ಈ ಒಂದು ಕಮಿಟಿಯಿಂದ 11ನೇ ಆವೃತ್ತಿಯ ಒಂದು ರಿಪೋರ್ಟನ್ನು ಸಬ್ಮಿಟ್ ಮಾಡಲಾಗಿದ್ದು, ಭಾರತದ ರಾಷ್ಟ್ರಪತಿಗಳಿಗೆ ಈ ಒಂದು ರಿಪೋರ್ಟನ್ನು ಸಂಪುಟವನ್ನು ಸಬ್ಮಿಟ್ ಮಾಡಲಾಗಿದೆ. ಮುಖ್ಯವಾಗಿ ಈ ಒಂದು ಅಧಿಕೃತ ಭಾಷೆಯ ಸಂಸತ್ತಿನ ಸಮಿತಿಯ ಬಗ್ಗೆ ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಮಾಹಿತಿಗಳನ್ನು ತಿಳಿದುಕೊಳ್ಳೋಣ. ನೋಟ್ಸ್ ಮಾಡಿ ಇಟ್ಕೊಳ್ಳಿ. ಅಧಿಕೃತವಾದಂತಹ ಈ ಭಾಷೆಯ ಸಂಸತ್ತಿನ ಸಮಿತಿಯನ್ನು 1976ರಲ್ಲಿ ಎಸ್ಟಾಬ್ಲಿಷ್ ಮಾಡಲಾಯಿತು. ಮುಖ್ಯವಾಗಿ ಈ ಅಧಿಕೃತ ಭಾಷೆಗಳ ಅಥವಾ ಆಫಿಷಿಯಲ್ ಲ್ಯಾಂಗ್ವೇಜ್ನ ಆ್ಯಕ್ಟ್ ಅಥವಾ 1963ರಲ್ಲಿ ತರಲಾದಂತಹ ಈ ಒಂದು ಕಾಯ್ದೆಯ ಸೆಕ್ಷನ್ 4ರ ಅಡಿಯಲ್ಲಿ ಈ ಒಂದು ಆಫಿಷಿಯಲ್ ಲ್ಯಾಂಗ್ವೇಜ್ ಕಮಿಟಿಯನ್ನು ಸಂಸತ್ತಿನಲ್ಲಿ ಎಸ್ಟಾಬ್ಲಿಷ್ ಮಾಡಲಾಯಿತು 1976ರಲ್ಲಿ. ಇದು ಸದ್ಯಕ್ಕೆ ಗೃಹ ಸಚಿವರ ಅಧ್ಯಕ್ಷತೆಯಲ್ಲಿ ನಡೆಸುವಂತಹ ಸಮಿತಿಯಾಗಿದ್ದು 1963ರ ಕಾಯ್ದೆ ಅಡಿಯಲ್ಲಿ 30 ಸದಸ್ಯರನ್ನ ಈ ಒಂದು ಸಮಿತಿ ಹೊಂದಿರುತ್ತೆ. ಇದರಲ್ಲಿ ಲೋಕಸಭೆಯಿಂದ 20 ಸಂಸದ ಸದಸ್ಯರು ಮತ್ತು ರಾಜ್ಯಸಭೆಯಿಂದ 10 ಸಂಸದರನ್ನ ಈ ಒಂದು ಅಧಿಕೃತ ಭಾಷೆಯ ಸಂಸತ್ತಿನ ಸಮಿತಿ ಒಳಗೊಂಡಿದೆ. ಮುಖ್ಯವಾಗಿ ಇದು ಹಿಂದಿ ಬಳಕೆಯಲ್ಲಿ ಆಗುತ್ತಿರುವಂತಹ ಪ್ರಗತಿಯನ್ನ ಗುರುತಿಸುವುದು, ಪರಿಶೀಲನೆ ಮಾಡುವುದು ಮತ್ತೆ ಅಧಿಕೃತವಾದಂತಹ ಕಮ್ಯುನಿಕೇಷನ್ಗಳಿಗೆ ಹಿಂದಿಯನ್ನ ಬಳಸುವಂತೆ ಪ್ರೋತ್ಸಾಹಿಸುವುದು ಈ ಅಧಿಕೃತ ಭಾಷಾ ಸಂಸತ್ತಿನ ಸಮಿತಿಯ ಮುಖ್ಯ ಉದ್ದೇಶ ಆಗಿದೆ. ಇದು ಮೊದಲನೇ ಬಾರಿಗೆ 1987ರಲ್ಲಿ ತನ್ನ ರಿಪೋರ್ಟನ್ನು ವರದಿಯನ್ನು ಸಲ್ಲಿಸಿತ್ತು ರಾಷ್ಟ್ರಪತಿಯವರಿಗೆ. ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇಂಪಾರ್ಟೆಂಟ್ ಇರುವುದೇನು ಅಂತಂದರೆ, ಈ ಆಫಿಷಿಯಲ್ ಲ್ಯಾಂಗ್ವೇಜ್ ಕಮಿಟಿ ಏನಿದೆ, ಸಂಸತ್ತಿನ ಆಫಿಷಿಯಲ್ ಲ್ಯಾಂಗ್ವೇಜ್ ಕಮಿಟಿ ಅಥವಾ ಅಧಿಕೃತ ಭಾಷೆಯ ಸಂಸತ್ತಿನ ಸಮಿತಿ ಏನಿದೆ, ಇದರ ಅಧ್ಯಕ್ಷತೆಯನ್ನು ವಹಿಸುವಂತಹ ವ್ಯಕ್ತಿ ಯಾರು ಅಂತಂದರೆ ಕೇಂದ್ರದ ಗೃಹ ಸಚಿವರು
ಈಗ ಸದ್ಯಕ್ಕೆ ಅಮಿತ್ ಶಾ ಅವರಿದ್ದಾರೆ. ಇನ್ನು ಇದರಲ್ಲಿ ಎಷ್ಟು ಸದಸ್ಯರನ್ನು ಒಳಗೊಂಡಿರುತ್ತೆ ಅಂತಂದರೆ 30 ಸದಸ್ಯರನ್ನು ಒಳಗೊಂಡಿರುತ್ತೆ. 20 ಲೋಕಸಭೆಯಿಂದ, 10 ಸದಸ್ಯರನ್ನು ರಾಜ್ಯಸಭೆಯಿಂದ ಇದು ಒಳಗೊಂಡಿರುತ್ತೆ. ಅಷ್ಟೇ ಅಲ್ಲದೆ ಇನ್ನೊಂದು ಇಂಪಾರ್ಟೆಂಟ್ ಮಾಹಿತಿ ಏನು ಅಂತಂದರೆ ಇದರ ಮುಖ್ಯವಾದಂತಹ ಇದನ್ನು ಎಸ್ಟಾಬ್ಲಿಷ್ ಮಾಡಲಾದಂತಹ ವರ್ಷ ಯಾವುದು ಅಂತಂದರೆ 1976 ಆಗಿದೆ. ಮುಂದಿನ ಪ್ರಶ್ನೆಯನ್ನು ನೋಡೋಣ. ಈ ಇಂಟರ್ಪೋಲ್ ಅಥವಾ ಇಂಟರ್ನ್ಯಾಷನಲ್ ಕ್ರಿಮಿನಲ್ ಪೊಲೀಸ್ ಅಂತ ಇದರ ಒಂದು ಅರ್ಥ ಬರ್ತಾ ಇದ್ದು, ಇಂಟರ್ಪೋಲ್ನ ಹೆಡ್ ಕ್ವಾರ್ಟರ್ ಎಲ್ಲಿದೆ ಅಂತ ಪ್ರಶ್ನೆ ಇದೆ. ರೀಸೆಂಟಾಗಿ ಇಂಟರ್ಪೋಲ್ ನ್ಯೂಸ್ನಲ್ಲಿರುವುದರಿಂದ ಈ ಒಂದು ಪ್ರಶ್ನೆಯನ್ನು ಹಾಕಲಾಗಿದೆ. ಸೊ ಇದರ ಮುಖ್ಯ ಕಚೇರಿ ಅಥವಾ ಹೆಡ್ ಕ್ವಾರ್ಟರ್ ಎಲ್ಲಿದೆ ಅಂತ ಹೇಳಬೇಕು. ಆಪ್ಷನ್ 1 ಫ್ರಾನ್ಸ್ ದೇಶ, ಆಪ್ಷನ್ 2 ಜರ್ಮನಿ, ಆಪ್ಷನ್ 3 ಸ್ವಿಟ್ಜರ್ಲ್ಯಾಂಡ್, ಆಪ್ಷನ್ 4 ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾ USA ಅಂತ ಇದೆ. ಸರಿಯಾದ ಉತ್ತರ ಇಂಟರ್ಪೋಲ್ನ ಹೆಡ್ ಕ್ವಾರ್ಟರ್ ಇರುವುದು ಫ್ರಾನ್ಸ್ ದೇಶದ ಲಿಯಾನ್ನಲ್ಲಿ. ನೆನ್ಪಿಟ್ಕೊಳ್ಳಿ, ಇಂಟರ್ಪೋಲ್ನ ಹೆಡ್ ಕ್ವಾರ್ಟರ್ ಇರುವುದು ಫ್ರಾನ್ಸ್ ದೇಶದಲ್ಲಿ. ಸೊ ಇಂಟರ್ಪೋಲ್ ಬಗ್ಗೆ ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಮಾಹಿತಿಯನ್ನು ಈ ಒಂದು ಆರ್ಟಿಕಲ್ನಲ್ಲಿ ಡಿಸ್ಕಸ್ ಮಾಡೋಣ. ಅದಕ್ಕಿಂತ ಮುಂಚೆ ಕಾಂಟೆಕ್ಸ್ಟನ್ನು ಅರ್ಥ ಮಾಡ್ಕೊಳ್ಳೋದಾದರೆ, ಈ ಖಲಿಸ್ತಾನ ಪ್ರತ್ಯೇಕವಾದಿಯಾದಂತಹ ಭಾರತದಿಂದ ಪಂಜಾಬನ್ನು ಬೇರ್ಪಡಿಸಿ ಖಲಿಸ್ತಾನ ಅನ್ನುವ ಒಂದು ರಾಷ್ಟ್ರವನ್ನು ನಿರ್ಮಾಣ ಮಾಡಬೇಕು ಅಂತ ಇರುವಂತಹ ಕೆಲವೊಂದಿಷ್ಟು ಗುಂಪಿದೆ. ಸೊ ಅದನ್ನು ಖಲಿಸ್ತಾನ್ ಆ್ಯಕ್ಟಿವಿಸ್ಟ್ಗಳಂತ ಕರೀತಾರೆ. ಸೊ ಇದಕ್ಕೆ ಸೇರಿದಂತಹ ಒಬ್ಬ ವ್ಯಕ್ತಿಯ ಹೆಸರು ಗುರುಪತ್ವಂತ್ ಸಿಂಗ್ ಪನ್ನು ಅಂತ ಅವರ ಹೆಸರಾಗಿದೆ. ಸೊ ಇವರು ಖಲಿಸ್ತಾನದ ಒಂದು ಪ್ರತಿಪಾದಕರಾಗಿದ್ದಾರೆ. ಸೊ ಇವರು ಸದ್ಯಕ್ಕೆ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾದಲ್ಲಿರುವುದರಿಂದ ಅವರನ್ನು ಭಾರತದ ನ್ಯಾಯಾಂಗದ ವ್ಯಾಪ್ತಿಗೆ ಇವರನ್ನು ವಶಪಡಿಸಿಕೊಳ್ಳಬೇಕು ಅನ್ನುವ ಒಂದು ಉದ್ದೇಶದಿಂದ ಭಾರತದಿಂದ ಇಂಟರ್ಪೋಲ್ಗೆ ಅಂದರೆ ಯುನೈಟೆಡ್ ಸ್ಟೇಟ್ಸ್ನ ಇಂಟರ್ಪೋಲ್ ಏಜೆನ್ಸಿಗೆ ಮನವಿಯನ್ನು ಸಲ್ಲಿಸಲಾಗಿತ್ತು. ಸೊ ಈ ಒಂದು ಮನವಿಯನ್ನು ತಿರಸ್ಕರಿಸಲಾಗಿದೆ ಅಂತ ಕಾಂಟೆಕ್ಸ್ಟ್ನಲ್ಲಿದೆ. ಸೊ ಹೀಗಾಗಿ ಇಂಟರ್ಪೋಲ್ ನ್ಯೂಸ್ನಲ್ಲಿರುವುದರಿಂದ ಇದನ್ನು ಡೀಟೇಲ್ ಆಗಿ ಡಿಸ್ಕಸ್ ಮಾಡೋಣ. ಮತ್ತು ಈ ರೆಡ್ ಕಾರ್ನರ್ ನೋಟಿಸ್ ಅಂತ ಕೂಡ ಡಿಸ್ಕಸ್ ಮಾಡಲಾಯಿತು. ಸೊ ಈ ಒಬ್ಬ ವ್ಯಕ್ತಿಯನ್ನು ಭಾರತಕ್ಕೆ ನ್ಯಾಯಾಂಗ ವ್ಯಾಪ್ತಿಗೆ ಒಪ್ಪಿಸಬೇಕು ಅನ್ನುವ ಒಂದು ಉದ್ದೇಶದಿಂದ ರೆಡ್ ಕಾರ್ನರ್ ನೋಟಿಸನ್ನು ಜಾರಿಗೊಳಿಸಬೇಕು ಅಂತ ಇಂಟರ್ಪೋಲ್ಗೆ ಒಂದು ಮನವಿಯನ್ನು ಸಲ್ಲಿಸಲಾಗಿತ್ತು. ಸೊ ಈ ರೆಡ್ ಕಾರ್ನರ್ ನೋಟಿಸ್ ಅಂದರೆ ಮತ್ತು ಇತರ ಇಂಟರ್ಪೋಲ್ನ ನೋಟಿಸ್ಗಳನ್ನು ಕೂಡ ಡೀಟೇಲ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋಣ. ಈ ಇಂಟರ್ಪೋಲ್ ಮುಖ್ಯವಾಗಿ ಒಂದು ದೇಶದಿಂದ ಗಡಿಯಾಚೆಗಿರುವಂತಹ ಭಯೋತ್ಪಾದನೆ, ಕಳ್ಳ ಸಾಗಾಣಿಕೆ ಮತ್ತು ಇತರ ಅಪರಾಧಗಳ ವಿರುದ್ಧವಾದಂತಹ ಅಂತಾರಾಷ್ಟ್ರೀಯ ಪೊಲೀಸ್ ಸಹಕಾರವನ್ನು ಒದಗಿಸುವಲ್ಲಿ ಕೆಲಸ ಮಾಡುವಂತಹ ಅಂತಾರಾಷ್ಟ್ರೀಯ ಸಂಸ್ಥೆಯಾಗಿದೆ ಇಂಟರ್ಪೋಲ್. ಇದನ್ನು ಇಂಟರ್ನ್ಯಾಷನಲ್ ಕ್ರಿಮಿನಲ್ ಪೊಲೀಸ್ ಅಂತ ಕೂಡ ಕರೆಯಲಾಗುತ್ತೆ. ಸೊ ಮುಖ್ಯವಾಗಿ ಭಾರತದಲ್ಲಿ ಅಂದರೆ ಈ ದೇಶಗಳಲ್ಲಿ ರಾಷ್ಟ್ರೀಯ ಕೇಂದ್ರ ಬ್ಯೂರೋ ಅಥವಾ ನ್ಯಾಷನಲ್ ಸೆಂಟ್ರಲ್ ಬ್ಯೂರೋಗಳಿಂದ ಈ ಒಂದು ಇಂಟರ್ಪೋಲನ್ನು ಪ್ರತಿನಿಧಿಸಲಾಗುತ್ತೆ. ಇನ್ನು ಭಾರತದ ವಿಷಯಕ್ಕೆ ಬಂದಾಗ ಈ ಒಂದು ಇಂಟರ್ಪೋಲನ್ನು ಪ್ರತಿನಿಧಿಯಾಗುವಂತಹ ಒಂದು ಸಂಸ್ಥೆ ಯಾವುದು ಅಂತಂದರೆ ಸೆಂಟ್ರಲ್ ಬ್ಯೂರೋ ಆಫ್ ಇನ್ವೆಸ್ಟಿಗೇಷನ್ CBI. ಈ ಇಂಟರ್ಪೋಲನ್ನು ಭಾರತದ ಒಂದು ಪ್ರತಿನಿಧಿಯಾಗಿ ಈ ಒಂದು ಇಂಟರ್ಪೋಲ್ ಸಹಕಾರವನ್ನು ಬೇರೆ ದೇಶಗಳಿಗೆ ನೀಡುತ್ತದೆ ಮತ್ತು ಈ ಒಂದು ಕಮ್ಯುನಿಕೇಷನನ್ನು ಸೆಂಟ್ರಲ್ ಬ್ಯೂರೋ ಆಫ್ ಇನ್ವೆಸ್ಟಿಗೇಷನ್ಗಳಿಂದ ಮಾಡಲಾಗುತ್ತೆ. ಈ ಇಂಟರ್ಪೋಲ್ನ ಒಂದು ಹೆಡ್ ಕ್ವಾರ್ಟರ್ ಏನಿದೆ ಫ್ರಾನ್ಸ್ ದೇಶದ ಲಿಯಾನ್ನಲ್ಲಿದೆ. ಇದನ್ನು 1923ರಲ್ಲಿ ಸ್ಥಾಪನೆ ಮಾಡಲಾಯಿತು. ನೆನ್ಪಿಟ್ಕೊಳ್ಳಿ, ಇದರ ಇಂಟರ್ಪೋಲ್ನ ಹೆಡ್ ಕ್ವಾರ್ಟರ್ ಎಲ್ಲಿದೆ ಅಂತಂದರೆ ಫ್ರಾನ್ಸ್ ದೇಶದ ಲಿಯಾನ್ನಲ್ಲಿ. ಇದರ ಸ್ಥಾಪನೆಯಾಗಿದ್ದು 1923ರಲ್ಲಿ, ಅಂದರೆ ಭಾರತದ ಸ್ವತಂತ್ರ ಪೂರ್ವದಲ್ಲೇ ಇಂಟರ್ಪೋಲ್ ಎಕ್ಸಿಸ್ಟ್ ಆಗಿತ್ತು. ಸೊ ಇನ್ನು ಕಾಂಟೆಕ್ಸ್ಟ್ನಲ್ಲಿ ಡಿಸ್ಕಸ್ ಮಾಡಲಾದಂತಹ ಗುರುಪತ್ವಂತ್ ಸಿಂಗ್ ಅವರನ್ನು ಈ ಒಂದು ರೆಡ್ ಕಾರ್ನರ್ ನೋಟಿಸ್ಗೆ ಅದರ ಒಂದು ಅಡಿಯಲ್ಲಿ ತರಬೇಕು ಅಂತ, ಭಾರತದ ನ್ಯಾಯಾಂಗ ವ್ಯಾಪ್ತಿಗೆ ತರಬೇಕು ಅಂತ ಇಂಟರ್ಪೋಲ್ಗೆ ಒಂದು ಮನವಿಯನ್ನು ಭಾರತದಿಂದ ನೀಡಲಾಗಿತ್ತು. ಸೊ ಹೀಗಾಗಿ ಈ ಒಂದು ಸೂಚನೆಗಳು ಅಥವಾ ನೋಟಿಸ್ಗಳನ್ನು ಕೂಡ ಈ ಒಂದು ಆರ್ಟಿಕಲ್ನಲ್ಲಿ ಡಿಸ್ಕಸ್ ಮಾಡೋಣ. ಮುಖ್ಯವಾಗಿ 8 ವಿಧದ ಸೂಚನೆಗಳನ್ನು ಅಥವಾ ನೋಟಿಸಸ್ಗಳನ್ನು ಇಂಟರ್ಪೋಲ್ನಲ್ಲಿ ಹೊಂದಿದ್ದು 7 ಬಣ್ಣದ ಕೋಡ್ಗಳು ಮತ್ತು ಇನ್ನೊಂದು ಸ್ಪೆಷಲ್ ಆದಂತಹ ಒಂದು ಸೂಚನೆ ಇದರಲ್ಲಿ ಇಂಟರ್ಪೋಲ್ನಲ್ಲಿ ಬರುತ್ತೆ. ಸೊ ಇದರಲ್ಲಿ ಮೊದಲನೇದು ಕೆಂಪು ಸೂಚನೆ ಅಥವಾ ರೆಡ್ ನೋಟಿಸ್ ಅಂತ ಕರೆಯಲಾಗುತ್ತೆ. ಮುಖ್ಯವಾಗಿ ಈ ಒಂದು ಕಾಂಟೆಕ್ಸ್ಟ್ನಲ್ಲಿ ಡಿಸ್ಕಸ್ ಮಾಡಿದ ಹಾಗೆ ಈ ಒಬ್ಬ ವ್ಯಕ್ತಿಯ ಅಥವಾ ಆತನ ಅಥವಾ ಅವಳ ಹಸ್ತಾಂತರದ ದೃಷ್ಟಿಯಿಂದ ನ್ಯಾಯಾಂಗ ವ್ಯಾಪ್ತಿಗೆ ತರುವಂತಹ ನಿಟ್ಟಿನಲ್ಲಿ ಅಂತಾರಾಷ್ಟ್ರೀಯ ನ್ಯಾಯಮಂಡಳಿಯಿಂದ ಮುಖ್ಯವಾಗಿ ಈ ಇಂಟರ್ಪೋಲ್ನಿಂದ ಬೇಕಾಗಿರುವಂತಹ ವ್ಯಕ್ತಿಯ ಸ್ಥಳ ಮತ್ತು ಬಂಧನವನ್ನು ಹುಡುಕುವುದಾಗಿದೆ. ಸೊ ಇನ್ ಶಾರ್ಟ್ ನೀವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು ಅಂತಂದರೆ ಇದು ಅಂತಾರಾಷ್ಟ್ರೀಯ ಮಟ್ಟದ ಒಂದು ಅರೆಸ್ಟ್ ವಾರೆಂಟ್ ಆಗಿದೆ ಅಂತ ನೀವು ಕೆಂಪು ಸೂಚನೆಯನ್ನು ಅರ್ಥ ಮಾಡ್ಕೋಬೋದಾಗಿದೆ. ಅದೇ ರೀತಿ ಇಂಟರ್ಪೋಲ್ನ ಬ್ಲೂ ನೋಟಿಸ್ ಅಥವಾ ನೀಲಿ ಸೂಚನೆ ಏನು ಅಂತಂದರೆ ಯಾವುದೇ ಒಬ್ಬ ವ್ಯಕ್ತಿಯನ್ನು ಪತ್ತೆ ಹಚ್ಚಲು, ಅಂದರೆ ಒಂದು ದೇಶದಲ್ಲಿ
ಕ್ರಿಮಿನಲ್ ಆದಂತಹ ಅಪರಾಧಿಯಾದಂತಹ ವ್ಯಕ್ತಿಯನ್ನು ಬೇರೆ ದೇಶದಲ್ಲಿ ಪತ್ತೆ ಹಚ್ಚಲು, ಗುರುತಿಸಲು ಅಥವಾ ಮಾಹಿತಿಯನ್ನು ಪಡೆದುಕೊಳ್ಳಲು ನೀಡುವಂತಹ ನೋಟಿಸ್ಗೆ ಬ್ಲೂ ನೋಟಿಸ್ ಅಂತ ಕರೆಯಲಾಗುತ್ತೆ. ಇನ್ನು ಮೂರನೇ ನೋಟಿಸ್ ಯಾವುದು ಅಂತಂದರೆ ಹಸಿರು ನೋಟಿಸ್ ಅಥವಾ ಹಸಿರು ಸೂಚನೆ ಅಂತ ಕರೆಯಲಾಗುತ್ತೆ. ಮುಖ್ಯವಾಗಿ ಈ ಯಾವುದೇ ಒಬ್ಬ ವ್ಯಕ್ತಿಯನ್ನು ಸಾರ್ವಜನಿಕ ಸುರಕ್ಷತೆಯ ನಿಟ್ಟಿನಲ್ಲಿ ಬೆದರಿಕೆ ಅಥವಾ ಆ ಒಬ್ಬ ವ್ಯಕ್ತಿಯಿಂದ ಬೆದರಿಕೆ ಆಗುವುದು ಅಂತ ಪರಿಗಣಿಸಿ ಅವರ ಅಪರಾಧ ಚಟುವಟಿಕೆಗಳನ್ನು ಕುರಿತಾದಂಥ ಎಚ್ಚರಿಕೆಯನ್ನು ಅಥವಾ ಒಂದು ಇನ್ಸ್ಟ್ರಕ್ಷನ್ಸ್ಗಳನ್ನ, ಕಾಷನ್ಸ್ಗಳನ್ನು ನೀಡುವ ನಿಟ್ಟಿನಲ್ಲಿ ಹಸಿರು ಸೂಚನೆಯನ್ನು ಜಾರಿಗೊಳಿಸಲಾಗುತ್ತೆ. ಅಷ್ಟೇ ಅಲ್ಲದೆ ಈ ಹಳದಿ ಸೂಚನೆ ಅಂತ 4ನೇ ಸೂಚನೆಯಾಗಿದ್ದು, ಈ ಕಾಣೆಯಾದಂತಹ ಆಬ್ಸ್ಕಾಂಡ್ ಆದಂತಹ ವ್ಯಕ್ತಿಯನ್ನು ಪತ್ತೆ ಹಚ್ಚಲು ಮತ್ತು ಗುರುತಿಸುವ ನಿಟ್ಟಿನಲ್ಲಿ ಈ ಒಂದು ಹಳದಿ ನೋಟಿಸನ್ನು ಜಾರಿಗೊಳಿಸಲಾಗುತ್ತೆ ಇಂಟರ್ಪೋಲ್ನಿಂದ. ಮತ್ತು ಈ ಅಪರಿಚಿತವಾದಂತಹ ಶವಗಳ ಬಗ್ಗೆ ಮಾಹಿತಿಯನ್ನು ಪಡೆದುಕೊಳ್ಳಲು ಕಪ್ಪು ಸೂಚನೆಯನ್ನು ಇಂಟರ್ಪೋಲ್ನಿಂದ ಜಾರಿಗೊಳಿಸಲಾಗುತ್ತೆ. ಆರೆಂಜ್ ನೋಟಿಸ್ ಅಥವಾ ಕಿತ್ತಳೆ ಸೂಚನೆಯನ್ನು ಮುಖ್ಯವಾಗಿ ಈ ಘಟನೆ, ಯಾವುದೇ ರೀತಿಯಾದಂತಹ ಒಂದು ಘಟನೆಯನ್ನು ಕುರಿತಾದಂತಹ ಎಚ್ಚರವನ್ನು ನೀಡಲು, ವ್ಯಕ್ತಿ ಮತ್ತು ವಸ್ತು ಈ ರೀತಿಯಾದಂತಹ ಪ್ರಕ್ರಿಯೆಗಳ ಕುರಿತಾದಂತಹ ಮಾಹಿತಿಗಳನ್ನು, ಅಪಾಯವನ್ನು ಪ್ರತಿನಿಧಿಸುವಂತಹ ಈ ಒಂದು ಆಸ್ತಿಗೆ ಸನ್ನಿಹಿತವಾದಂತಹ ಬೆದರಿಕೆಗಳನ್ನು ಒಡ್ಡುವುದರಲ್ಲಿ ಜಾರಿಗೊಳಿಸುವಂತಹ ಸೂಚನೆ ಯಾವುದು? ಕಿತ್ತಳೆ ಸೂಚನೆ ಅಥವಾ ಆರೆಂಜ್ ನೋಟಿಸ್ ಆಗಿದೆ. ಅಷ್ಟೇ ಅಲ್ಲದೆ ಈ ನೇರಳೆ ಸೂಚನೆಯನ್ನು ಅಂದರೆ ಪರ್ಪಲ್ ನೋಟಿಸನ್ನು ಯಾವುದಕ್ಕೆ ಜಾರಿಗೊಳಿಸಲಾಗುತ್ತೆ ಅಂತಂದರೆ, ಮುಖ್ಯವಾಗಿ ಒಬ್ಬ ವ್ಯಕ್ತಿ ಅಥವಾ ಕ್ರಿಮಿನಲ್ಗಳು ಬಳಸುವಂತಹ ವಿಧಾನಗಳನ್ನು, ಯಾವುದೇ ರೀತಿಯಾದಂಥ ಕ್ರೈಮ್ಗಳನ್ನು ಮಾಡಲು ಬಳಸುವಂತಹ ವಿಧಾನಗಳಾಗಿರ್ಬೋದು, ಅವರ ವಸ್ತುಗಳಾಗಿರ್ಬೋದು, ಸಾಧನಗಳಾಗಿರ್ಬೋದು, ಅವರು ಅಡಗಿಕೊಳ್ಳುವಂತಹ ಸ್ಥಳಗಳ ಕುರಿತಾದಂತಹ ಮಾಹಿತಿಯನ್ನು ಒದಗಿಸುವ ನಿಟ್ಟಿನಲ್ಲಿ ಈ ನೇರಳೆ ಸೂಚನೆ ಅಥವಾ ಪರ್ಪಲ್ ನೋಟಿಸ್ ಏನಿದೆ ಸಹಾಯ ಮಾಡುತ್ತೆ. ಫಾರ್ ಎಕ್ಸಾಂಪಲ್, ಈ ನೇರಳೆ ಸೂಚನೆಯನ್ನು ಇಂಟರ್ಪೋಲ್ನಲ್ಲಿ ಜಾರಿಗೊಳಿಸಿದರೆ ಯಾವುದೇ ದೇಶಕ್ಕೆ ಬೇಕಾದಂತಹ ಇನ್ಫಾರ್ಮೇಷನ್ಗಳು, ಮುಖ್ಯವಾಗಿ ಕ್ರಿಮಿನಲ್ ಈ ಒಂದು ಕ್ರೈಮ್ಗಳಲ್ಲಿ ಬಳಸಲಾಗುವಂತಹ ವಿಧಾನಗಳಾಗಿರ್ಬೋದು, ಅವರು ಆಪರೇಷನಲೈಸ್ ಮಾಡುವಂತಹ ಒಂದು ಮೆಥಡ್ಸ್ಗಳಾಗಿರ್ಬೋದು, ಅವರ ಒಂದು ಸಾಧನಗಳಾಗಿರ್ಬೋದು, ಅವರ ವೆಪನ್ ಇನ್ಫಾರ್ಮೇಷನ್ ಆಗಿರ್ಬೋದು, ಈ ರೀತಿಯಾದಂತಹ ಇನ್ಫಾರ್ಮೇಷನ್ಗಳನ್ನು ಆ ಇಂಟರ್ಪೋಲ್ ಪ್ಲ್ಯಾಟ್ಫಾರ್ಮ್ನಿಂದ ಒಂದು ದೇಶಕ್ಕೆ ಅವಶ್ಯಕತೆ ಇರುವಂತಹ ಇನ್ಫಾರ್ಮೇಷನ್ಗಳನ್ನು ಅವರು ಪಡೆದುಕೊಳ್ಳಬಹುದಾಗಿದೆ. ಸೊ ಈ ರೀತಿಯಾಗಿ 7 ನೋಟಿಸ್ಗಳಿದ್ದು, ಇದರಲ್ಲಿ 8ನೇದು ಸ್ಪೆಷಲ್ ನೋಟಿಸ್ ಆಗಿದ್ದು, ಈ ಯುನೈಟೆಡ್ ನೇಷನ್ ಸೆಕ್ಯೂರಿಟಿ ಕೌನ್ಸಿಲ್ನಿಂದ ನಿರ್ಬಂಧಕ್ಕೆ ಒಳಗೊಂಡಂತಹ ಒಬ್ಬ ವ್ಯಕ್ತಿ ಅಥವಾ ಸಂಘಟನೆಯ ಒಂದು ಇನ್ಫಾರ್ಮೇಷನ್ಗಳನ್ನು ಈ ಒಂದು ಇಂಟರ್ಪೋಲ್ UNSC ವಿಶೇಷ ಸೂಚನೆಯಲ್ಲಿ ಜಾರಿಗೊಳಿಸಲಾಗುತ್ತೆ. ಸೊ ಈ ರೀತಿಯಾದಂತಹ ಎಕ್ಸ್ಟ್ರಾ ಇನ್ಫಾರ್ಮೇಷನನ್ನು ನೀವು ಡಿಸ್ಕಸ್ ಮಾಡೋದ್ರಿಂದ ಅಥವಾ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದ್ರಿಂದ ನಿಮಗೆ ಓದಿನಲ್ಲಿ ಸಾಕಷ್ಟು ಇಂಟ್ರೆಸ್ಟ್ ಬರುತ್ತೆ, ಕ್ಯೂರಿಯಾಸಿಟಿ ಬರುತ್ತೆ ಅಂತ ಈ ಒಂದು ಎಕ್ಸ್ಟ್ರಾ ಇನ್ಫಾರ್ಮೇಷನ್ಗಳನ್ನು ಡಿಸ್ಕಷನಲ್ಲಿ ಆ್ಯಡ್ ಮಾಡಲಾಗಿರುತ್ತೆ. ಆಗಲೇ ಡಿಸ್ಕಸ್ ಮಾಡಿದ ಹಾಗೆ ಇಂಟರ್ಪೋಲ್ ನೋಟಿಸ್ನಲ್ಲಿ ರೆಡ್ ನೋಟಿಸ್, ಯೆಲ್ಲೋ ನೋಟಿಸ್ ಈ ಒಂದು ಇಮೇಜ್ನಲ್ಲಿ ಕೂಡ ನೋಡ್ಬೋದು ನೀವು. ಈ ಬ್ಲೂ ನೋಟಿಸ್ ಅಂತ ಇರುತ್ತೆ. ಬ್ಲ್ಯಾಕ್ ನೋಟಿಸ್ ಅಂತಂದರೆ ಅನ್ಐಡೆಂಟಿಫೈಡ್ ಬಾಡೀಸ್ ಅಂತಂದರೆ ಯಾವುದೇ ರೀತಿಯ ಒಂದು ಗುರುತು ಸಿಗದೇ ಇರುವಂತಹ, ಗುರುತಿಸಲು ಡಿಫಿಕಲ್ಟ್ ಆಗಿರುವಂತಹ ಒಂದು ಶವದ ಬಗ್ಗೆ ಇನ್ಫಾರ್ಮೇಷನ್ ಪಡೆದುಕೊಳ್ಳಲು ಬ್ಲ್ಯಾಕ್ ನೋಟಿಸನ್ನು ಜಾರಿಗೊಳಿಸಲಾಗುತ್ತೆ. ಮತ್ತು ಗ್ರೀನ್ ನೋಟಿಸ್ ಅಂತಂದರೆ ಈ ಒಂದು ಎಚ್ಚರಿಕೆಯನ್ನು ನೀಡಲು, ವಾರ್ನಿಂಗನ್ನು ನೀಡಲು. ಮತ್ತು ಆರೆಂಜ್ ನೋಟಿಸ್ ಅಂತಂದರೆ ಕೆಲವೊಂದಿಷ್ಟು ಪ್ರಮುಖವಾದಂತಹ ಥ್ರೆಟ್ಗಳು ಅಥವಾ ಒಂದು ಬೆದರಿಕೆಗಳ ಇನ್ಫಾರ್ಮೇಷನ್ಗಳನ್ನು ಆರೆಂಜ್ ನೋಟಿಸ್ನಲ್ಲಿ ನೀಡಲಾಗುತ್ತೆ. ಅಷ್ಟೇ ಅಲ್ಲದೆ ಇಂಟರ್ಪೋಲ್ನಿಂದ ಪರ್ಪಲ್ ನೋಟಿಸನ್ನು ಅಥವಾ ನೇರಳೆ ಸೂಚನೆಯನ್ನು ಅಂತ ಕೂಡ ಡಿಸ್ಕಸ್ ಮಾಡಿದ್ವಿ. ಮೋಡಸ್ ಆಪರೆಂಡಿ ಅಥವಾ ಈ ಒಂದು ಅರೆಸ್ಟ್ ವಾರೆಂಟನ್ನು ಕೂಡ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಜಾರಿಗೊಳಿಸುವಂತಹ ಪ್ರಾವಧಾನ ಈ ಇಂಟರ್ಪೋಲ್ನಲ್ಲಿ ನೀಡಲಾಗಿದೆ. ಮತ್ತು 8ನೇದು ಇಂಟರ್ಪೋಲ್ UN ಸೆಕ್ಯೂರಿಟಿ ಕೌನ್ಸಿಲ್ ಸ್ಪೆಷಲ್ ನೋಟಿಸ್ ಅಂತ ಯಾವುದೇ ಗ್ರೂಪ್ ಅಥವಾ ವ್ಯಕ್ತಿಯ ವೈಯಕ್ತಿಕವಾದಂತಹ ಒಂದು ವಿಷಯಕ್ಕೆ ಅವರಿಗೆ ಒಂದು ಮಾಡಲಾದಂತಹ ಸ್ಯಾಂಕ್ಷನ್ಗಳು ಅಥವಾ ನಿರ್ಬಂಧಗಳನ್ನು ಸೂಚಿಸುವಂತೆ ಇಂಟರ್ಪೋಲ್ನಿಂದ ಈ ಸ್ಪೆಷಲ್ ನೋಟಿಸನ್ನು ಜಾರಿಗೊಳಿಸಲಾಗುತ್ತೆ. ಸೊ ಐ ಹೋಪ್ ಇಂಟರ್ಪೋಲ್ ಬಗ್ಗೆ ಸಾಕಷ್ಟು ಮಾಹಿತಿಗಳನ್ನು ನಾವು ಡಿಸ್ಕಸ್ ಮಾಡಿದ್ವಿ. ಇದರಲ್ಲಿ ಮುಖ್ಯವಾಗಿ ಇನ್ಫಾರ್ಮೇಷನ್ ಏನಿರುವುದು ಅಂತಂದರೆ ಇದರ ಒಂದು ಸ್ಥಾಪನೆ ಯಾವಾಗ ಆಗಿದೆ ಮತ್ತು ಈ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇಂಟರ್ಪೋಲ್ಗೆ ಕಮ್ಯುನಿಕೇಟ್ ಮಾಡುವಂತಹ ಭಾರತದ ಏಜೆನ್ಸಿ ಯಾವುದು ಅಂತಂದರೆ ಸೆಂಟ್ರಲ್ ಬ್ಯೂರೋ ಆಫ್ ಇನ್ವೆಸ್ಟಿಗೇಷನ್ ಅಥವಾ CBI ಆಗಿದೆ. ಇನ್ನು ಇದರ ಸ್ಥಾಪನೆ 1923ರಲ್ಲಿ ಮತ್ತು ಇದರ ಮುಖ್ಯ ಕಚೇರಿ ಇರುವುದು ಫ್ರಾನ್ಸ್ ದೇಶದ ಲಿಯಾನ್ನಲ್ಲಿ. ಅದೇ ರೀತಿಯಾಗಿ ಈ ನೋಟಿಸ್ಗಳ ಬಗ್ಗೆ UPSCಯಲ್ಲಿ ಕೂಡ ಕೆಲವೊಂದಿಷ್ಟು ಪ್ರಶ್ನೆಗಳನ್ನು ಆಲ್ರೆಡಿ ಕೇಳಲಾಗಿದೆ. ಆ ಒಂದು ಕಾರಣಕ್ಕಾಗಿ ಈ ಒಂದು ಇನ್ಫಾರ್ಮೇಷನನ್ನು ನಾನು ಡಿಸ್ಕಸ್ ಮಾಡಿದ್ದೆ. ಮುಂದಿನ ಪ್ರಶ್ನೆಯನ್ನು ನೋಡೋಣ. ಈ ಕೆಳಗಿನ ಯಾವ ಸಚಿವಾಲಯದಿಂದ, ಯಾವ ಮಿನಿಸ್ಟ್ರಿಯಿಂದ
ರಾಷ್ಟ್ರೀಯ ಪೋಷಣ್ ಮಾಸವನ್ನು ಆಯೋಜನೆ ಮಾಡಲಾಗುತ್ತದೆ ಅಂತ ಪ್ರಶ್ನೆ ಇದೆ. ಆಪ್ಷನ್ಗಳಲ್ಲಿ ಕೃಷಿ ಸಚಿವಾಲಯ, ಆಪ್ಷನ್ 2 ಆರೋಗ್ಯ ಸಚಿವಾಲಯ, ಆಪ್ಷನ್ 3 ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವಾಲಯ, ಆಪ್ಷನ್ 4 ಮೇಲಿನ ಯಾವುದೂ ಅಲ್ಲ ಅಂತ ಇದೆ. ಸರಿಯಾದ ಉತ್ತರ ರಾಷ್ಟ್ರೀಯ ಪೋಷಣ್ ಮಾಸವನ್ನು ಆಪ್ಷನ್ 3 ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವಾಲಯದಿಂದ ಜಾರಿಗೊಳಿಸಲಾಗುತ್ತೆ. ಸೊ ರೀಸೆಂಟಾಗಿ ಸುಪೋಷಿತ್ ಭಾರತ್ ಅನ್ನುವ ಒಂದು ಇನಿಷಿಯೇಟಿವ್ ಬಗ್ಗೆ ನ್ಯೂಸ್ನಲ್ಲಿತ್ತು. ಸೊ ಹೀಗಾಗಿ ಇದರ ಕುರಿತಾದಂಥ ಇಂಪಾರ್ಟೆಂಟ್ ಮಾಹಿತಿಗಳನ್ನು ತಿಳಿದುಕೊಳ್ಳೋಣ. ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವಾಲಯದ ಅಡಿಯಲ್ಲಿ ಈ ಸೆಪ್ಟೆಂಬರ್ 1ರಿಂದ 30ರವರೆಗೆ 5ನೇ ರಾಷ್ಟ್ರೀಯ ಪೋಷಣ್ ಮಾಸವನ್ನು ಆಯೋಜನೆ ಮಾಡಲಾಗಿತ್ತು. ಈ ಒಂದು ಸಂದರ್ಭದಲ್ಲಿ 15 ಕೋಟಿಗೂ ಹೆಚ್ಚು ಚಟುವಟಿಕೆಗಳನ್ನು ಈ ಒಂದು ಸಂದರ್ಭದಲ್ಲಿ ಈ ಭಾರತದಾದ್ಯಂತ ಜನರಿಗೆ ಪೋಷಣೆಯನ್ನು ಅಥವಾ ನ್ಯೂಟ್ರಿಷನ್ಸ್ಗಳನ್ನು ಎನ್ಶೋರ್ ಮಾಡುವ ನಿಟ್ಟಿನಲ್ಲಿ ಚಟುವಟಿಕೆಗಳನ್ನು ಆ್ಯಕ್ಟಿವಿಟೀಸ್ಗಳನ್ನು ನಡೆಸಲಾಯಿತು. ಇದು ಸುಪೋಷಿತ್ ಭಾರತದ ಪ್ರಧಾನಮಂತ್ರಿಯವರ ಒಂದು ವಿಷನ್ಗೆ ಒಂದು ಸಪೋರ್ಟ್ ಮಾಡುವಂತಹ ಅಥವಾ ಒಂದು ಕಾಂಟ್ರಿಬ್ಯೂಟ್ ಮಾಡುವಂತಹ ಒಂದು ದೃಷ್ಟಿಯಲ್ಲಿ ಈ ರೀತಿಯಾದಂತಹ ಚಟುವಟಿಕೆಗಳನ್ನು 1 ತಿಂಗಳವರೆಗೆ ನಡೆಸಲಾಯಿತು. ಮುಖ್ಯವಾಗಿ ಈ ಒಂದು ವರ್ಷದಲ್ಲಿ ಅಂದರೆ 2022ರಲ್ಲಿ ಈ ಒಂದು ಸುಪೋಷಿತ್ ಭಾರತದ ಇನಿಷಿಯೇಟಿವ್ನಲ್ಲಿ ಕೈಗೊಳ್ಳಲಾದಂತಹ ಚಟುವಟಿಕೆಗಳ ಮುಖ್ಯವಾದಂತಹ ಉದ್ದೇಶ ಏನಾಗಿತ್ತು ಅಂತಂದರೆ ಈ ಸಾಂಸ್ಥಿಕ ಮಟ್ಟದಲ್ಲಿ ಅಂತಂದರೆ ಈ ಶಾಲಾ ಕಾಲೇಜುಗಳ ಬೀದಿಗಳಲ್ಲಾಗಿರಬಹುದು ಮತ್ತು ಇತರ ಸಂಸ್ಥೆಗಳ ಒಂದು ಹೊರಗಡೆ ಈ ಆರೋಗ್ಯಕರವಾದಂತಹ ಪೌಷ್ಟಿಕಾಂಶಯುಕ್ತವಾದಂತಹ ಒಂದು ಆಹಾರ ಸಿಗುವಂತೆ ಎನ್ಶೋರ್ ಮಾಡುವ ಒಂದು ನಿಟ್ಟಿನಲ್ಲಿ ಈ ಕಾಲೇಜ್ ಕ್ಯಾಂಟೀನ್ಗಳಲ್ಲಿ ಆಹಾರ ಏನು ಸಿಗುತ್ತೆ, ಬೀದಿ ವ್ಯಾಪಾರಗಳಲ್ಲಿ ಮಾಡುವಂತಹ ಆಹಾರಗಳಲ್ಲಿ ಈ ಶಾಲಾ ಮಕ್ಕಳಿಗೆ ಮತ್ತು ಕಾಲೇಜಿನ ಯುವಕ ಯುವತಿಯರಿಗೆ ಒಂದು ಪೌಷ್ಟಿಕಾಂಶದ ಒಂದು ಎನ್ಶೋರ್ ಮಾಡುವಂತಹ ನಿಟ್ಟಿನಲ್ಲಿ ಈ ಸುಪೋಷಿತ್ ಭಾರತ ಉಪಕ್ರಮದ ಉದ್ದೇಶವನ್ನು 2022ರಲ್ಲಿ ಹೊಂದಿಕೊಳ್ಳಲಾಗಿತ್ತು. ಈ ಪೌಷ್ಟಿಕಾಂಶದಲ್ಲಿ ಒಂದು ಮಧ್ಯಸ್ಥಿಕೆಗಳನ್ನು ಗೌರ್ಮೆಂಟ್ ಥ್ರೂ ಮಾಡುವ ಒಂದು ಉದ್ದೇಶದಿಂದ ಈ ಒಂದು ಆ್ಯಕ್ಟಿವಿಟೀಸ್ಗಳನ್ನು ನಡೆಸಲಾಗಿತ್ತು. ಮುಖ್ಯವಾಗಿ ಪ್ರಾಯೋಗಿಕವಾಗಿ ಸಾಕಷ್ಟು ರೀತಿಯಾದಂಥ ಆ್ಯಕ್ಟಿವಿಟೀಸ್ಗಳನ್ನು ಈ ಸುಪೋಷಿತ್ ಭಾರತ್ ಉಪಕ್ರಮದಲ್ಲಿ ಮಾಡಲಾಯಿತು. ಆಗಲೇ ಡಿಸ್ಕಸ್ ಮಾಡಿದ ಹಾಗೆ ಜನಸಾಮಾನ್ಯರಲ್ಲಿ ಪೌಷ್ಟಿಕತೆ ಮತ್ತು ಸಾಂಕ್ರಾಮಿಕವಲ್ಲದ ರೋಗಗಳನ್ನು ತಡೆಯುವ ನಿಟ್ಟಿನಲ್ಲಿ ಸುಪೋಷಿತ್ ಭಾರತ ಉಪಕ್ರಮ ಏನಿದೆ ಸಾಕಷ್ಟು ರೀತಿಯಾಗಿ ಕಾಂಟ್ರಿಬ್ಯೂಟ್ ಮಾಡ್ತಾ ಇದೆ. ಅಷ್ಟೇ ಅಲ್ಲದೆ ಈ ಬಹು ಸಚಿವಾಲಯದ ಅಡಿಯಲ್ಲಿ ಜಾರಿಗೊಳಿಸಲಾದಂತಹ ಈ ಒಂದು ಸುಪೋಷಿತ್ ಭಾರತ್ ಉಪಕ್ರಮ ಏನಿದೆ ಮಿಷನ್ ಮೋಡ್ನಲ್ಲಿ ಪ್ರಾರಂಭವಾಗ್ತಾ ಇದ್ದು ಅಥವಾ ಆಪರೇಟ್ ಮಾಡಲಾಗ್ತಾ ಇದ್ದು ಅಪೌಷ್ಟಿಕತೆ ಮುಕ್ತ ಭಾರತವನ್ನು ಸಾಧಿಸುವ ಒಂದು ಗುರಿಯನ್ನು ಈ ಸುಪೋಷಿತ್ ಭಾರತ್ ಉಪಕ್ರಮ ಹೊಂದಿದೆ. ಮುಖ್ಯವಾಗಿ ಈ ವಿವಿಧ ರೀತಿಯಾದಂತಹ ಮಧ್ಯಸ್ಥಗಾರರ ಸಹಾಯದಿಂದ ಅಂದರೆ NGOಗಳಾಗಿರ್ಬೋದು, ಶಾಲಾ ಕಾಲೇಜುಗಳಾಗಿರ್ಬೋದು, ಈ ರೀತಿಯಾದಂತಹ ಮಧ್ಯಸ್ಥಗಾರರ ಒಂದು ಸಹಯೋಗದಿಂದ ಈ ಪೋಷಣ್ ಅಭಿಯಾನವನ್ನು ಎಸ್ಟಾಬ್ಲಿಷ್ ಮಾಡುವ ಅಥವಾ ಒಂದು ಅಚೀವ್ ಮಾಡುವಂತಹ ನಿಟ್ಟಿನಲ್ಲಿ ಪ್ಲ್ಯಾಟ್ಫಾರ್ಮನ್ನು ಒದಗಿಸುವಲ್ಲಿ ಸುಪೋಷಿತ್ ಭಾರತ ಇದು ಸಾಕಷ್ಟು ರೀತಿಯಾಗಿ ಹೆಲ್ಪ್ ಮಾಡ್ತಾ ಇದೆ. ಸೊ ನೆನ್ಪಿಟ್ಕೊಳ್ಳಿ ಸುಪೋಷಿತ್ ಭಾರತ ಇನಿಷಿಯೇಟಿವ್ ಬಗ್ಗೆ. ಮುಂದಿನ ಪ್ರಶ್ನೆಯನ್ನು ನೋಡೋಣ. ಈ ಬಹು ರಾಜ್ಯ ಸಹಕಾರ ಸಂಘ ಅಥವಾ ಮಲ್ಟಿ ಸ್ಟೇಟ್ ಕೋಆಪರೇಟಿವ್ ಸೊಸೈಟಿಗಳ ಒಂದು ಕಾಯ್ದೆಯನ್ನು ಯಾವಾಗ ಜಾರಿಗೊಳಿಸಲಾಯಿತು ಅಂತ ಪ್ರಶ್ನೆ ಇದೆ. ಆಪ್ಷನ್ಗಳಲ್ಲಿ 1951, 1975, 2002 ಅಥವಾ 2022 ಅಂತ ಇದೆ. ಸರಿಯಾದ ಉತ್ತರ 2002ನೇ ಇಸ್ವಿಯಲ್ಲಿ ಒಂದಕ್ಕಿಂತ ಹೆಚ್ಚು ರಾಜ್ಯಗಳಲ್ಲಿ ಈ ಸಹಕಾರ ಸಂಘಗಳನ್ನು ಸ್ಥಾಪಿಸುವಂಥ ಒಂದು ಪ್ರಾವಧಾನವನ್ನು ಈ ಕಾಯ್ದೆಯ ಮೂಲಕ ಅಥವಾ ಆ್ಯಕ್ಟ್ನ ಮೂಲಕ ತರಲಾಯಿತು. ಬಹು ರಾಜ್ಯ ಸಹಕಾರ ಸಂಘಗಳ ಕಾಯ್ದೆ ಅಂತ ಇದನ್ನು 2002ರಲ್ಲಿ ಜಾರಿಗೊಳಿಸಲಾಯಿತು. ಸೊ ಇದರ ಕಾಂಟೆಕ್ಸ್ಟನ್ನು ಅರ್ಥ ಮಾಡ್ಕೊಳ್ಳೋದಾದರೆ ಈ ಒಂದು ಜಾರಿಗೊಳಿಸಿದ 20 ವರ್ಷಗಳ ನಂತರ ಬಹು ರಾಜ್ಯ ಸಹಕಾರ ಸಂಘಗಳ ತಿದ್ದುಪಡಿ ಮಸೂದೆಯನ್ನು 2022ರ ಈ ಒಂದು ಮಸೂದೆಯನ್ನು ಕೇಂದ್ರ ಕ್ಯಾಬಿನೆಟ್ನಲ್ಲಿ ಅನುಮೋದನೆಯನ್ನು ನೀಡಲಾಗಿದೆ. ಅಂದರೆ ಇದಾದ ನಂತರ ಸಂಸತ್ತಿನಲ್ಲಿ ಇದನ್ನು ಒಂದು ಇಂಟ್ರೊಡ್ಯೂಸ್ ಮಾಡುವಂತಹ ಒಂದು ನಿರೀಕ್ಷೆಯನ್ನು ಇಟ್ಟುಕೊಳ್ಳಲಾಗಿದೆ. ಆಗಲೇ ಡಿಸ್ಕಸ್ ಮಾಡಿದ ಹಾಗೆ 2002ರ ಈ ಒಂದು ಬಹುರಾಜ್ಯ ಸಹಕಾರ ಸಂಘಗಳ ಅಂತಂದರೆ ಈ ಕೋಆಪರೇಟಿವ್ ಸೊಸೈಟಿಗಳ ಬಗ್ಗೆ ನಿಮಗೆಲ್ಲ ಗೊತ್ತಿರುತ್ತೆ. ಸೊ ಈ ಕೋಆಪರೇಟಿವ್ ಸೊಸೈಟಿಗಳನ್ನು ಒಂದಕ್ಕಿಂತ ಹೆಚ್ಚು ರಾಜ್ಯಗಳಲ್ಲಿ ಕೂಡ ಎಸ್ಟಾಬ್ಲಿಷ್ ಮಾಡಬಹುದು ಅಂತ ಅನುಕೂಲವನ್ನು ಮಾಡಿಕೊಡಲಾಗಿತ್ತು ಈ ಒಂದು ಕಾಯ್ದೆಯ ಮೂಲಕ. 2002ರಲ್ಲಿ 97ನೇ ಸಾಂವಿಧಾನಿಕ ತಿದ್ದುಪಡಿಯ ಮೂಲಕ ಸಾಕಷ್ಟು ಬದಲಾವಣೆಗಳನ್ನು ಈ ಒಂದು ಕಾಯ್ದೆಯ ಸಂದರ್ಭದಲ್ಲಿ ಮಾಡಲಾಗಿತ್ತು. ಈಗ ಅದರಲ್ಲಿ ಸಾಕಷ್ಟು ತಿದ್ದುಪಡಿಗಳನ್ನು ಮಾಡಬೇಕು ಅಂತನ್ನುವ ಒಂದು ನಿರ್ಧಾರದಿಂದ ಈ 2022ರ ಮಸೂದೆಯನ್ನು ಅಥವಾ ಬಿಲ್ಲನ್ನು ಇಂಟ್ರೊಡ್ಯೂಸ್ ಮಾಡುವ ಒಂದು ನಿರೀಕ್ಷೆಯನ್ನು ಕ್ಯಾಬಿನೆಟ್ ಏನಿದೆ ಕೇಂದ್ರ ಕ್ಯಾಬಿನೆಟ್ ಹೊಂದಿದೆ.
ಈ 2002ರ ಬಹುರಾಜ್ಯ ಸಹಕಾರಿ ಸಂಘಗಳ ಕಾಯ್ದೆ ಅಥವಾ ಮಲ್ಟಿ ಸ್ಟೇಟ್ ಕೋಆಪರೇಟಿವ್ ಸೊಸೈಟಿ ಆ್ಯಕ್ಟ್ 2002ರ ಬಗ್ಗೆ ಕೆಲವೊಂದಿಷ್ಟು ಮಾಹಿತಿಗಳನ್ನು ತಿಳಿದುಕೊಳ್ಳೋದಾದರೆ, ಮುಖ್ಯವಾಗಿ ಈ ಒಂದಕ್ಕಿಂತ ಹೆಚ್ಚು ರಾಜ್ಯಗಳ ಸಂಘಗಳ ಏನಿರ್ತವೆ, ಕೋಆಪರೇಟಿವ್ ಸೊಸೈಟಿಗಳೇನಿರ್ತವೆ, ಇವುಗಳನ್ನು ಜಾರಿಗೊಳಿಸುವುದರಿಂದ ಪ್ರಜಾಪ್ರಭುತ್ವದ ಕಾರ್ಯನಿರ್ವಹಣೆಯಲ್ಲಿ ಸಾಕಷ್ಟು ಗಮನಾರ್ಹವಾದಂತಹ ಒಂದು ಅನುಕೂಲವನ್ನು ಮಾಡುವುದಷ್ಟೇ ಅಲ್ಲದೆ ಸ್ವಾಯತ್ತವಾದಂತಹ ಕಂಪ್ಲೀಟ್ಲಿ ಆಟೋನಾಮಸ್ ಆದಂತಹ ಕಾರ್ಯನಿರ್ವಹಣೆಯನ್ನು ಅಥವಾ ಆಪರೇಷನಲೈಸ್ ಮಾಡುವಂತಹ ಒಂದು ವ್ಯವಸ್ಥೆಯನ್ನು ಸುಗಮಗೊಳಿಸುವಂತಹ ನಿಟ್ಟಿನಲ್ಲಿ ಈ ಬಹುರಾಜ್ಯ ಸಹಕಾರ ಸಂಘಗಳ ಕಾಯ್ದೆಯನ್ನು 2002ರಲ್ಲಿ ಜಾರಿಗೊಳಿಸಲಾಗಿತ್ತು. ಸದ್ಯಕ್ಕೆ ದೇಶದಾದ್ಯಂತ 1500ಕ್ಕೂ ಹೆಚ್ಚಾದಂತಹ ಈ ಮಲ್ಟಿ ಸ್ಟೇಟ್ ಕೋಆಪರೇಟಿವ್ ಸೊಸೈಟಿಗಳು ಎಕ್ಸಿಸ್ಟ್ ಆಗಿದ್ದು, ಈ ಸ್ವಸಹಾಯ ಪರಸ್ಪರ ಸಹಾಯದ ತತ್ವಗಳ ಆಧಾರದ ಮೇಲೆ ಮತ್ತು ಈ ದೇಶದಾದ್ಯಂತ ಈ ಜನರ ಆರ್ಥಿಕ ಮತ್ತು ಸಾಮಾಜಿಕ ಸುಧಾರಣೆಗಳನ್ನು ಉತ್ತೇಜಿಸುವಂತಹ ನಿಟ್ಟಿನಲ್ಲಿ ಈ ಬಹುರಾಜ್ಯ ಸಹಕಾರಿ ಸಂಘಗಳು ಸಾಕಷ್ಟು ಸಹಕಾರಿಯಾಗಿವೆ. ಈಗ ಈ ಒಂದು ಇಮೇಜ್ನಲ್ಲಿ ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಕೋಆಪರೇಟಿವ್ ಸೊಸೈಟಿಗಳನ್ನು ಮೆನ್ಷನ್ ಮಾಡಲಾಗಿದ್ದು, ಈ ಕೋಆಪರೇಟಿವ್ ಸೊಸೈಟಿಗಳು ಒಂದಕ್ಕಿಂತ ಹೆಚ್ಚಾದಂತಹ ರಾಜ್ಯಗಳಲ್ಲಿ ಎಕ್ಸಿಸ್ಟ್ ಆಗಿವೆ. ಅದರಲ್ಲಿ ಪ್ರಮುಖವಾದಂಥವು ಅಂತಂದರೆ ಈ ಸೆಂಟ್ರಲ್ ರೈಲ್ವೆ ಎಂಪ್ಲಾಯೀಸ್ ಕೋಆಪರೇಟಿವ್ ಕ್ರೆಡಿಟ್ ಸೊಸೈಟಿ, ಅದಾದ ನಂತರ ದ ಶ್ಯಾಮರಾವ್ ವಿಠಲ್ ಕೋಆಪರೇಟಿವ್ ಬ್ಯಾಂಕ್ ಮತ್ತು SVC ಕೋಆಪರೇಟಿವ್ ಬ್ಯಾಂಕ್ ಲಿಮಿಟೆಡ್ ಅಂತ ಇದೆ, ನ್ಯೂ ಇಂಡಿಯನ್ ಕೋಆಪರೇಟಿವ್ ಬ್ಯಾಂಕ್ ಲಿಮಿಟೆಡ್, ಸಹಯೋಗ್ ಮಲ್ಟಿ ಸ್ಟೇಟ್ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ಲಿಮಿಟೆಡ್, ನಿರ್ಮಲ್ ಉಜ್ವಲ್ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ಲಿಮಿಟೆಡ್. ಈ ರೀತಿಯಾದಂತಹ ಸಾಕಷ್ಟು ಸುಮಾರು 1500ಕ್ಕೂ ಹೆಚ್ಚು ಬಹುರಾಜ್ಯ ಸಹಕಾರಿ ಸಂಘಗಳು ದೇಶದಲ್ಲಿ ಎಕ್ಸಿಸ್ಟ್ ಮಾಡ್ತಾ ಇವೆ. ಮುಂದಿನ ಪ್ರಶ್ನೆಯನ್ನು ನೋಡೋಣ. ಲೋಕನಾಯಕ್ ಎಂದೇ ಹೆಸರ ಪ್ರಖ್ಯಾತಿಯಾದಂತಹ ಜಯಪ್ರಕಾಶ್ ನಾರಾಯಣ್ ಅವರು ಈ ಕೆಳಗಿನ ಯಾವ ಪಕ್ಷದ ಸಹ ಸಂಸ್ಥಾಪಕರು ಅಥವಾ ಫೌಂಡರ್ಗಳಲ್ಲಿ ಒಬ್ಬರಾಗಿದ್ದರು ಅಂತ ಪ್ರಶ್ನೆ ಇದ್ದು, ಆಪ್ಷನ್ಗಳಲ್ಲಿ ಜಾತ್ಯತೀತ ಜನತಾ ಪಕ್ಷ, ಆಪ್ಷನ್ 2 ಸಂಯುಕ್ತ ಭಾರತ್ ಪಾರ್ಟಿ, ಆಪ್ಷನ್ 3 ಸಮಾಜವಾದಿ ಪಾರ್ಟಿ, ಆಪ್ಷನ್ 4 ಕಾಂಗ್ರೆಸ್ ಸಮಾಜವಾದಿ ಪಾರ್ಟಿ ಅಂತ ಇದೆ. ಸರಿಯಾದ ಉತ್ತರ ಆಪ್ಷನ್ 4 ಕಾಂಗ್ರೆಸ್ ಸಮಾಜವಾದಿ ಪಕ್ಷ. ಈ ಒಂದು ಪಕ್ಷವನ್ನು ಎಸ್ಟಾಬ್ಲಿಷ್ ಮಾಡುವುದರಲ್ಲಿ ಜಯಪ್ರಕಾಶ್ ನಾರಾಯಣ್ ಅವರು ಸಾಕಷ್ಟು ಕಾಂಟ್ರಿಬ್ಯೂಷನನ್ನು ನೀಡಿದ್ದಾರೆ. ಸೊ ಕಾಂಟೆಕ್ಸ್ಟನ್ನು ಅರ್ಥ ಮಾಡ್ಕೊಳ್ಳೋದಾದರೆ, ಇದೇ ತಿಂಗಳು ಅಕ್ಟೋಬರ್ 11ರಂದು JP ಅಂತ ಪ್ರಖ್ಯಾತಿಯನ್ನು ಪಡೆದಂತಹ ಲೋಕನಾಯಕ್ ಜಯಪ್ರಕಾಶ್ ನಾರಾಯಣ್ ಅವರ ಒಂದು 120ನೇ ಜನ್ಮದಿನವನ್ನು ಆಚರಣೆ ಮಾಡಲಾಯಿತು. ಈ ಒಂದು ಸಂದರ್ಭದಲ್ಲಿ ನಮ್ಮ ಕೇಂದ್ರ ಗೃಹ ಸಚಿವರಾದಂತಹ ಅಮಿತ್ ಶಾ ಅವರು ಈ JP ಅವರ ಅಥವಾ ಜಯಪ್ರಕಾಶ್ ನಾರಾಯಣ್ ಅವರ ಜನ್ಮಸ್ಥಳವಾದಂತಹ ಬಿಹಾರದ ಸರಾನ್ ಜಿಲ್ಲೆಯ ಸಿತಾಬ್ ಡಿಯಾರಾ ಅನ್ನುವ ಗ್ರಾಮದಲ್ಲಿ ಅವರ 15 ಅಡಿ ಪ್ರತಿಮೆಯನ್ನು ಅನಾವರಣಗೊಳಿಸಿದ್ದಾರೆ. ಈ ಇಮೇಜ್ನಲ್ಲಿ ನೋಡ್ಬೋದು ಜಯಪ್ರಕಾಶ್ ನಾರಾಯಣ್ ಅವರನ್ನು. ಇವರ ಬಗ್ಗೆ ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಮಾಹಿತಿಗಳನ್ನು ತಿಳ್ಕೊಳ್ಳೋದಾದರೆ, ಇವರ ಜನ್ಮ ಅಕ್ಟೋಬರ್ 11, 1902ರಲ್ಲಿ ಆಗಿತ್ತು. ಬಿಹಾರದ ಸಿತಾಬ್ ಡಿಯಾರಾ ಗ್ರಾಮದಲ್ಲಿ ಇವರ ಜನ್ಮವಾಗಿತ್ತು. ಇವರು ಮುಖ್ಯವಾಗಿ ಕಾರ್ಲ್ ಮಾರ್ಕ್ಸ್ ಅವರಿಂದ ಸಾಕಷ್ಟು ಇನ್ಸ್ಪಿರೇಷನನ್ನು ಹೊಂದಿದ್ದು, ಬರ್ಕ್ಲಿಯ ಕ್ಯಾಲಿಫೋರ್ನಿಯಾ ವಿಶ್ವವಿದ್ಯಾನಿಲಯದಲ್ಲಿ ಪ್ರವೇಶ ಮಾಡುವುದಕ್ಕಿಂತ ಮುಂಚೆ, ಅಂದರೆ ಅಧ್ಯಯನ ಮಾಡುವುದಕ್ಕಿಂತ ಮುಂಚೆ ಭಾರತದಲ್ಲಿ ಈ ಸ್ವತಂತ್ರ ಹೋರಾಟದ ಅಸಹಕಾರ ಚಳುವಳಿಯಲ್ಲಿ ಕೂಡ ಇವರು ಭಾಗಿಯಾಗಿದ್ದರು. 1929ರಲ್ಲಿ ಈ ಕ್ಯಾಲಿಫೋರ್ನಿಯಾದಿಂದ ಭಾರತಕ್ಕೆ ಮರಳಿದಂತಹ ಈ ಜಯಪ್ರಕಾಶ್ ನಾರಾಯಣ್ ಅವರು ಜವಾಹರ್ಲಾಲ್ ನೆಹರು ಮತ್ತು ಮೌಲಾನಾ ಅಬ್ದುಲ್ ಕಲಾಂ ಆಜಾದ್ ಅವರ ಒಂದು ಇನ್ಸ್ಪಿರೇಷನ್ನಿಂದ, ಅಂದರೆ ಭಾಷಣಗಳಿಂದ ಇನ್ಸ್ಪೈರ್ ಆಗಿ ಭಾರತದ ಸ್ವತಂತ್ರ ಹೋರಾಟ ಮತ್ತು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಸದಸ್ಯತ್ವವನ್ನು ಪಡೆದುಕೊಂಡರು. ಅಷ್ಟೇ ಅಲ್ಲದೆ ಈ ಕಾಂಗ್ರೆಸ್ ಸಮಾಜವಾದಿ ಪಾರ್ಟಿ ಅಥವಾ CSP ಅಂತ ಒಂದು ಪಕ್ಷವನ್ನು ಕೂಡ ಎಸ್ಟಾಬ್ಲಿಷ್ ಮಾಡುವುದರಲ್ಲಿ ಜಯಪ್ರಕಾಶ್ ನಾರಾಯಣ್ ಅವರು ಸಾಕಷ್ಟು ರೀತಿಯಾಗಿ ಮಹತ್ವದ ಕಾಂಟ್ರಿಬ್ಯೂಷನನ್ನು ನೀಡಿದರು. ಈ ಸಂಪೂರ್ಣವಾದಂತಹ ಕ್ರಾಂತಿ ಅಥವಾ ಈ ಕಾರ್ಲ್ ಮಾರ್ಕ್ಸ್ನಿಂದ ಇನ್ಸ್ಪೈರ್ ಆದಂತಹ ಈ ಜಯಪ್ರಕಾಶ್ ನಾರಾಯಣ್ ಅವರು ಸಂಪೂರ್ಣವಾದಂತಹ ಕ್ರಾಂತಿಯನ್ನು ಮಾಡಬೇಕು ಅಂತ ಒಂದು ಉದ್ದೇಶವನ್ನು ಇಟ್ಕೊಂಡಿದ್ರು. ಅಷ್ಟೇ ಅಲ್ಲದೆ ಇಂದಿರಾ ಗಾಂಧಿ ಸರ್ಕಾರದ ವಿರುದ್ಧ ಜನಪ್ರಿಯ ಅಭಿಪ್ರಾಯಗಳನ್ನು ಹೆಚ್ಚಿಸುವಲ್ಲಿ ಸಾಕಷ್ಟು ರೀತಿಯ ಕೀರ್ತಿಗೆ ಇವರು ಪಾತ್ರರಾಗಿದ್ದಾರೆ. ಇನ್ನು ಮೊದಲನೆಯದಾಗಿ ಕಾಂಗ್ರೆಸ್ಸೇತರ ಸರ್ಕಾರ, ಅಂದರೆ 1977ರಲ್ಲಿ ಮೊದಲ ಬಾರಿಗೆ ಕಾಂಗ್ರೆಸ್ಸೇತರ ಸರ್ಕಾರವನ್ನು ಎಸ್ಟಾಬ್ಲಿಷ್ ಮಾಡುವುದರಲ್ಲಿ ಇವರು ಸಾಕಷ್ಟು ರೀತಿಯಾಗಿ ಕಾಂಟ್ರಿಬ್ಯೂಷನನ್ನು ನೀಡಿದ್ದಾರೆ. 1999ರಲ್ಲಿ ಇವರು ಸಾಮಾಜಿಕ ಸೇವೆಯನ್ನು ಗುರುತಿಸಿ ಮರಣೋತ್ತರವಾಗಿ ಇವರಿಗೆ ಭಾರತದ ಅತ್ಯುನ್ನತ ನಾಗರಿಕ ಪ್ರಶಸ್ತಿಯಾದಂತಹ ಭಾರತ ರತ್ನವನ್ನು ನೀಡಿ ಗೌರವಿಸಲಾಯಿತು. ಇವರ ಮರಣೋತ್ತರವಾಗಿ ಇವರಿಗೆ 1999ರಲ್ಲಿ ಈ ಭಾರತ ರತ್ನ ಪ್ರಶಸ್ತಿಯನ್ನು ನೀಡಲಾಯಿತು. ಅಷ್ಟೇ ಅಲ್ಲದೆ 1965ರಲ್ಲಿ ಸಾರ್ವಜನಿಕ ಸೇವೆಗಾಗಿ ಇವರಿಗೆ ರೋಮನ್ ಮ್ಯಾಗ್ಸೆಸಿ ಪ್ರಶಸ್ತಿಯನ್ನು ಕೂಡ ನೀಡಲಾಯಿತು. ಜಯಪ್ರಕಾಶ್ ನಾರಾಯಣ್ ಅವರ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಮುಂದಿನ ಪ್ರಶ್ನೆಯನ್ನು ನೋಡೋಣ.
ಈ ಕೆಳಗಿನ ಯಾವ ಭೂಮಿ ಅಥವಾ ಲ್ಯಾಂಡ್ ಅಂತ ಕರಿಬೋದು, ಲ್ಯಾಂಡ್ ಆರ್ ಸಿ, ಭೂಮಿ ಅಥವಾ ಸಮುದ್ರದ ಭಾಗವನ್ನು ಲೆಬನಾನ್ ದೇಶ ಹಂಚಿಕೊಳ್ಳುವುದಿಲ್ಲ ಅಂತ ಪ್ರಶ್ನೆ ಇದೆ. ಆಪ್ಷನ್ಗಳಲ್ಲಿ ಸಿರಿಯಾ, ಆಪ್ಷನ್ 2 ಇಸ್ರೇಲ್, ಆಪ್ಷನ್ 3 ಮೆಡಿಟರೇನಿಯನ್ ಸಮುದ್ರ, ಆಪ್ಷನ್ 4 ಕಪ್ಪು ಸಮುದ್ರ ಅಂತ ಇದೆ. ಸರಿಯಾದ ಉತ್ತರ ಈ ಕಪ್ಪು ಸಮುದ್ರವನ್ನು ಯಾವುದೇ ರೀತಿಯಾಗಿ ಲೆಬನಾನ್ ದೇಶ ಹಂಚಿಕೊಳ್ಳುವುದಿಲ್ಲ. ಇದನ್ನು ಹೊರತುಪಡಿಸಿ ಸಿರಿಯಾ, ಇಸ್ರೇಲ್ ಮತ್ತು ಮೆಡಿಟರೇನಿಯನ್ ಸಮುದ್ರದ ಗಡಿಗಳನ್ನು ಲೆಬನಾನ್ ದೇಶ ಹಂಚಿಕೊಳ್ಳುತ್ತದೆ. ಸೊ ಇದರ ಮ್ಯಾಪಿಂಗ್ ಕೂಡ ಡೀಟೇಲ್ ಆಗಿ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋಣ ಈ ಒಂದು ಆರ್ಟಿಕಲ್ನಲ್ಲಿ. ರೀಸೆಂಟಾಗಿ ಯುನೈಟೆಡ್ ಸ್ಟೇಟ್ಸ್ನ ಮಧ್ಯಸ್ಥಿಕೆಯಲ್ಲಿ ಇಸ್ರೇಲ್ ಮತ್ತು ಲೆಬನಾನ್ ನಡುವೆ ಒಂದು ಒಪ್ಪಂದ ಆಯಿತು. ಸೊ ಈ ಒಪ್ಪಂದ ಮುಖ್ಯವಾಗಿ ಈ ಕಡಲ ಗಡಿಯನ್ನು, ಈ ಇಸ್ರೇಲ್ ಮತ್ತು ಲೆಬನಾನ್ ದೇಶಗಳು ಹಂಚಿಕೊಳ್ಳುವಂತಹ ಮೆಡಿಟರೇನಿಯನ್ ಸಮುದ್ರದ ಪೂರ್ವ ಭಾಗದ ಕಡಲ ಗಡಿಯನ್ನು ಯಾವ ರೀತಿ ಶೇರ್ ಮಾಡಿಕೊಳ್ಳಬೇಕು ಮತ್ತು ಆ ಒಂದು ಪ್ರದೇಶದಲ್ಲಿ ಅನಿಲ ಉತ್ಪಾದನೆಗೆ ಒಂದು ಎಕ್ಸ್ಪ್ಲೋರೇಷನ್ ಮಾಡುವುದಕ್ಕೆ ಈ ಇಬ್ಬರಿಗೂ ಕ್ಲಿಯರೆನ್ಸನ್ನು ನೀಡುವಂತಹ ನಿಟ್ಟಿನಲ್ಲಿ ಮತ್ತು ಸೀಸ್ ಫೈರನ್ನು ಎಸ್ಟಾಬ್ಲಿಷ್ ಮಾಡುವಂತಹ ನಿಟ್ಟಿನಲ್ಲಿ ಯುನೈಟೆಡ್ ಸ್ಟೇಟ್ಸ್ನ ಒಂದು ಮಧ್ಯಸ್ಥಿಕೆಯಲ್ಲಿ ಇಸ್ರೇಲ್ ಮತ್ತು ಲೆಬನಾನ್ ನಡುವೆ ಈ ಒಂದು ಒಪ್ಪಂದ ನಡೆಯಿತು. ಆಗಲೇ ಡಿಸ್ಕಸ್ ಮಾಡಿದ ಹಾಗೆ ನೈಸರ್ಗಿಕ ಅನಿಲಕ್ಕಾಗಿ ಅನ್ವೇಷಣೆಯನ್ನು ಮಾಡುವುದು ಅಥವಾ ಎಕ್ಸ್ಪ್ಲೋರೇಷನನ್ನು ಕೈಗೊಳ್ಳುವಂತಹ ನಿಟ್ಟಿನಲ್ಲಿ ಪೂರ್ವ ಮೆಡಿಟರೇನಿಯನ್ ಸಮುದ್ರದಲ್ಲಿ ಈ ಒಂದು ನೈಸರ್ಗಿಕ ಅನಿಲ ಅಥವಾ ನ್ಯಾಚುರಲ್ ಗ್ಯಾಸನ್ನು ಎಕ್ಸ್ಪ್ಲೋರ್ ಮಾಡುವಂತಹ ನಿಟ್ಟಿನಲ್ಲಿ ಈ ಇಸ್ರೇಲ್ ಮತ್ತು ಲೆಬನಾನ್ ನಡುವೆ ಈ ಒಪ್ಪಂದ ಆಗಿದೆ. ಈ ಒಪ್ಪಂದ ಮುಖ್ಯವಾಗಿ ಯಾವುದೇ ರೀತಿಯಾಗಿ ಭೂಗಡಿಯನ್ನು ಸ್ಪರ್ಶಿಸುವುದಿಲ್ಲ. ಅಂತಂದರೆ ಈ ಇಸ್ರೇಲ್ ಮತ್ತು ಲೆಬನಾನ್ ನಡುವೆ ಇರುವಂತಹ ಈ ಭೂಗಡಿಯ ಒಂದು ವಿವಾದವನ್ನು ಯಾವುದೇ ರೀತಿಯಾಗಿ ಇತ್ಯರ್ಥವನ್ನು ಮಾಡುವುದಿಲ್ಲ. ಆದರೆ ಕಡಲ ಗಡಿಯನ್ನು ಮಾತ್ರ ಈ ಒಂದು ಕ್ಲಿಯರೆನ್ಸನ್ನು ನೀಡುವಂತಹ ನಿಟ್ಟಿನಲ್ಲಿ ಈ ಒಂದು ಒಪ್ಪಂದವನ್ನು ಮಾಡಿಕೊಳ್ಳಲಾಗಿದೆ. ಈ ಒಂದು ಕಡಲ ಗಡಿಯನ್ನು ಬ್ಲೂ ಲೈನ್ ಅಂತ ಕೂಡ ಕರೆಯಲಾಗುತ್ತೆ. 2000ನೇ ಇಸ್ವಿಯಲ್ಲಿ ಇಸ್ರೇಲ್ನಿಂದ ಲೆಬನಾನ್ನ ದಕ್ಷಿಣದ ಭಾಗವನ್ನು ವಶಪಡಿಸಿಕೊಳ್ಳಲಾಗಿತ್ತು. ಅದಾದ ನಂತರ ಯುನೈಟೆಡ್ ನೇಷನ್ನ ಒಂದು ಮಧ್ಯಸ್ಥಿಕೆಯಲ್ಲಿ ಈ ಒಂದು ಲೆಬನಾನ್ ಪ್ರದೇಶವನ್ನು ಇಸ್ರೇಲ್ನಿಂದ ಮರಳಿಸಲಾಗಿತ್ತು ಲೆಬನಾನ್ಗೆ. ಸೊ ಅದಾದ ನಂತರ ಬ್ಲೂ ಲೈನ್ ಅನ್ನುವ ಒಂದು ಗಡಿಯನ್ನು ಈ ಒಂದು ಸಂದರ್ಭದಲ್ಲಿ ಈ ವಿಶ್ವಸಂಸ್ಥೆಯಿಂದ ಎಸ್ಟಾಬ್ಲಿಷ್ ಮಾಡಲಾಗಿತ್ತು, ರೂಪಿಸಲಾಗಿತ್ತು. ಸೊ ನೆನ್ಪಿಟ್ಕೊಳ್ಳಿ, ಬ್ಲೂ ಲೈನ್ ಅಂತ ಒಂದು ಗಡಿಯನ್ನು ಯಾವ ದೇಶಗಳ ನಡುವೆ ಎಸ್ಟಾಬ್ಲಿಷ್ ಮಾಡಲಾಗಿದೆ ಯುನೈಟೆಡ್ ನೇಷನ್ನಿಂದ ಅಂತಂದರೆ ಇಸ್ರೇಲ್ ಮತ್ತು ಲೆಬನಾನ್ ದೇಶಗಳ ನಡುವೆ ಆಗಿದೆ. ಸೊ ಇಸ್ರೇಲ್ ಮತ್ತು ಲೆಬನಾನ್ ದೇಶಗಳು ನ್ಯೂಸ್ನಲ್ಲಿರುವುದರಿಂದ ಇವುಗಳ ಒಂದು ಡೀಟೇಲ್ ಇನ್ಫಾರ್ಮೇಷನನ್ನು, ಮ್ಯಾಪಿಂಗನ್ನು ಡಿಸ್ಕಸ್ ಮಾಡೋಣ. ಮುಖ್ಯವಾಗಿ ಈ ಲೆಬನಾನ್ ಮತ್ತು ಇಸ್ರೇಲ್ ದೇಶಗಳು ಮೆಡಿಟರೇನಿಯನ್ ಸಮುದ್ರದ ಪೂರ್ವ ಭಾಗದ ಗಡಿಯನ್ನು, ಕರಾವಳಿಯನ್ನು ಶೇರ್ ಮಾಡುತ್ತವೆ. ಸೊ ಸದ್ಯಕ್ಕೆ ಈ ಒಂದು ಪ್ರದೇಶದಲ್ಲಿ ಲೆಬನಾನ್ ಮತ್ತು ಇಸ್ರೇಲ್ ನಡುವಿನ ಒಂದು ನ್ಯಾಚುರಲ್ ಗ್ಯಾಸ್ನ ಎಕ್ಸ್ಪ್ಲೋರೇಷನ್ ಕುರಿತಾದಂತಹ ಒಪ್ಪಂದವನ್ನು ಯುನೈಟೆಡ್ ಸ್ಟೇಟ್ಸ್ನ ಮಧ್ಯಸ್ಥಿಕೆಯಲ್ಲಿ ಕೈಗೊಳ್ಳಲಾಗಿದೆ. ಸೊ ಲೆಬನಾನ್ನ ದಕ್ಷಿಣ ಭಾಗದಲ್ಲಿ ಇಸ್ರೇಲ್ ದೇಶ ತನ್ನ ಗಡಿಯನ್ನು ಶೇರ್ ಮಾಡುತ್ತೆ. ಪೂರ್ವದಲ್ಲಿ ಸಿರಿಯಾದೊಂದಿಗೆ ಈ ಲೆಬನಾನ್ ತನ್ನ ಗಡಿಯನ್ನು ಶೇರ್ ಮಾಡುತ್ತೆ. ಅದೇ ರೀತಿ ಉತ್ತರದಲ್ಲೂ ಕೂಡ ಸಿರಿಯಾ ದೇಶವನ್ನು ಲೆಬನಾನ್ ಮತ್ತು ಇಸ್ರೇಲ್ ದೇಶಗಳು ಶೇರ್ ಮಾಡುತ್ತವೆ. ಸೊ ದ್ಯಾಟ್ ವಾಸ್ ಅಬೌಟ್ ಮ್ಯಾಪಿಂಗ್ ಆಫ್ ಇಸ್ರೇಲ್ ಆ್ಯಂಡ್ ಲೆಬನಾನ್. ಸೊ ಈಗ ಡಿಸ್ಕಸ್ ಮಾಡಿದಂತಹ ಆರ್ಟಿಕಲ್ಗಳನ್ನು ಮತ್ತೊಮ್ಮೆ ರಿವೈಸ್ ಮಾಡಿಬಿಡೋಣ. ಮೊದಲನೇ ಆರ್ಟಿಕಲ್ನಲ್ಲಿ ನಾವು ಬಡತನ ನಿರ್ಮೂಲನೆಗಾಗಿ ಅಂತಾರಾಷ್ಟ್ರೀಯ ದಿನವನ್ನು ಅಕ್ಟೋಬರ್ 17ರಂದು ಆಚರಿಸಲಾಗುತ್ತದೆ ಅಂತ ಡಿಸ್ಕಸ್ ಮಾಡಿದ್ವಿ. ಮುಖ್ಯವಾಗಿ ಇಂಟರ್ನ್ಯಾಷನಲ್ ಡೇ ಫಾರ್ ಎರಾಡಿಕೇಷನ್ ಆಫ್ ಪಾವರ್ಟಿ ಅಂತ ಇದನ್ನು ಕರೆಯಲಾಗುತ್ತೆ. ಜನರಲ್ಲಿ ಈ ಜಾಗತಿಕ ಸಮಸ್ಯೆಯಾದಂತಹ ಬಡತನದ ಕುರಿತಾದಂತಹ ಕೆಲವೊಂದಿಷ್ಟು ಜಾಗೃತಿಯನ್ನು ಮೂಡಿಸುವಲ್ಲಿ ಮತ್ತು ಈ 2022ರ ಥೀಮ್ ಆಚರಣೆಯಲ್ಲಿ ಎಲ್ಲರಿಗೂ ಘನತೆ ಅನ್ನುವ ಒಂದು ಥೀಮ್ ಬಗ್ಗೆ ಕೂಡ ಡಿಸ್ಕಸ್ ಮಾಡಿದ್ವಿ. ಅದಾದ ನಂತರ ಆರ್ಟಿಕಲ್ನಲ್ಲಿ ಅಧಿಕೃತ ಭಾಷೆಯ ಕುರಿತಾದಂಥ ಸಂಸತ್ತಿನ ಸಮಿತಿಯ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಇದರ 11ನೇ ಆವೃತ್ತಿಯ ಸಂಪುಟವನ್ನು ರಿಲೀಸ್ ಮಾಡಲಾಗಿದೆ ಅಂತ ಕೂಡ ಡಿಸ್ಕಸ್ ಮಾಡಿದ್ವಿ. 1976ರಲ್ಲಿ ಈ ಕಮಿಟಿ ಆಫ್ ಪಾರ್ಲಿಮೆಂಟ್ ಆನ್ ಆಫಿಷಿಯಲ್ ಲ್ಯಾಂಗ್ವೇಜ್ ಬಗ್ಗೆ ಈ ಒಂದು ಕಮಿಟಿಯನ್ನು ಎಸ್ಟಾಬ್ಲಿಷ್ ಮಾಡಲಾಗಿತ್ತು ಅಂತ ಡಿಸ್ಕಸ್ ಮಾಡಿದ್ವಿ. ಅದಾದ ನಂತರ ಇಂಟರ್ಪೋಲ್ ಬಗ್ಗೆ ಸಾಕಷ್ಟು ಮಾಹಿತಿಗಳನ್ನು ಡಿಸ್ಕಸ್ ಮಾಡಿದ್ವಿ. ಇದರ ನೋಟಿಸ್ಗಳ ಕುರಿತಾದಂತಹ ಇಂಪಾರ್ಟೆಂಟ್ ಮಾಹಿತಿಯನ್ನು ಡಿಸ್ಕಸ್ ಮಾಡಿದ್ವಿ. ಇದನ್ನು ಎಸ್ಟಾಬ್ಲಿಷ್ ಮಾಡಿದ್ದು ಮತ್ತು ಇದರ ಹೆಡ್ ಕ್ವಾರ್ಟರ್ ಫ್ರಾನ್ಸ್ನ ಲಿಯಾನ್ನಲ್ಲಿದೆ ಅಂತ ನಾವು ತಿಳ್ಕೊಂಡ್ವಿ. ನಂತರದ ಆರ್ಟಿಕಲ್ನಲ್ಲಿ ಸುಪೋಷಿತ್ ಭಾರತದ ಇನಿಷಿಯೇಟಿವ್ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಇದನ್ನು ಎಸ್ಟಾಬ್ಲಿಷ್ ಮಾಡಿದಂತಹ ಈ ಸಚಿವಾಲಯದ ಬಗ್ಗೆ ಡೀಟೇಲ್ ಆಗಿ ಡಿಸ್ಕಸ್ ಮಾಡಿದ್ವಿ. ರಾಷ್ಟ್ರೀಯ ಪೋಷಣ್ ಮಾಹ ಮತ್ತು ಇದರ ಉದ್ದೇಶವನ್ನು ತಿಳ್ಕೊಂಡ್ವಿ.
ಅದಾದ ನಂತರ ಈ ಬಹುರಾಜ್ಯ ಸಹಕಾರ ಸಂಘ ಅಥವಾ ಮಲ್ಟಿ ಸ್ಟೇಟ್ ಕೋಆಪರೇಟಿವ್ ಸೊಸೈಟಿಗಳ ಒಂದು ಕಾಯ್ದೆಯ ಬಗ್ಗೆ ತಿಳ್ಕೊಂಡ್ವಿ. 2002ನೇ ಇಸ್ವಿಯಲ್ಲಿ ಇದನ್ನು ಜಾರಿಗೊಳಿಸಲಾಗಿತ್ತು ಅಂತ, ಮತ್ತು ಇದರ ಉದ್ದೇಶವನ್ನು ಮತ್ತು 97ನೇ ಸಾಂವಿಧಾನಿಕ ತಿದ್ದುಪಡಿಯ ನಿಬಂಧನೆಗಳ ಕುರಿತಾದಂತಹ ಮಾಹಿತಿಯನ್ನು ಡಿಸ್ಕಸ್ ಮಾಡಿದ್ವಿ. 120ನೇ ಜನ್ಮದಿನವನ್ನು ಜಯಪ್ರಕಾಶ್ ನಾರಾಯಣ್ ಅವರ ಜನ್ಮದಿನವನ್ನು ಆಚರಿಸಲಾಯಿತು ಅಂತ ಡಿಸ್ಕಸ್ ಮಾಡಿದ್ವಿ. ಇವರನ್ನು ಪ್ರಖ್ಯಾತವಾಗಿ JP ಅಥವಾ ಲೋಕನಾಯಕ್ ಅಂತ ಕೂಡ ಜಯಪ್ರಕಾಶ್ ನಾರಾಯಣ್ ಅವರನ್ನು ಕರೆಯಲಾಗ್ತಾ ಇತ್ತು ಅಂತ, ಮತ್ತು ಇವರು ಕಾಂಗ್ರೆಸ್ ಸಮಾಜವಾದಿ ಪಾರ್ಟಿಯನ್ನು ಎಸ್ಟಾಬ್ಲಿಷ್ ಮಾಡಿದ್ದರ ಬಗ್ಗೆ ಕೂಡ ಡಿಸ್ಕಸ್ ಮಾಡಿದ್ವಿ. ಅದಾದ ನಂತರ ಇಸ್ರೇಲ್ ಮತ್ತು ಲೆಬನಾನ್ ನಡುವಿನ ಒಂದು ಒಪ್ಪಂದದ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಅದೇ ರೀತಿಯಾಗಿ ಲೆಬನಾನ್ ಮತ್ತು ಇಸ್ರೇಲ್ನ ಲೊಕೇಶನ್ಗಳ ಕುರಿತಾದಂಥ ಡೀಟೇಲ್ ಮಾಹಿತಿಯನ್ನು ನಾವು ಡಿಸ್ಕಸ್ ಮಾಡಿದ್ವಿ. ಸೊ ದ್ಯಾಟ್ ವಾಸ್ ಆಲ್ ಅಬೌಟ್ ಟುಡೇಸ್ ಡಿಸ್ಕಷನ್ ಫ್ರೆಂಡ್ಸ್. ಈಗ ಡಿಸ್ಕಸ್ ಮಾಡಲಾದಂತಹ ಕರೆಂಟ್ ಅಫೇರ್ಸ್ ನೋಟ್ಸ್ಗಳನ್ನು ಫ್ರೀಯಾಗಿ ಡೌನ್ಲೋಡ್ ಮಾಡಿಕೊಳ್ಳಲು ನಮ್ಮ ಟೆಲಿಗ್ರಾಮ್ ಚಾನಲ್ ILA ಕ್ಲಾಸಸ್ಸನ್ನು ಸಬ್ಸ್ಕ್ರೈಬ್ ಮಾಡ್ಬೋದು. ಅದೇ ರೀತಿಯಾಗಿ ಈ ಒಂದು ಮಂತ್ಲಿ ಕಂಪೈಲೇಷನ್ ಅಂದರೆ ಕರೆಂಟ್ ಅಫೇರ್ಸ್ಗಳ ಎಲ್ಲ ನೋಟ್ಸ್ಗಳನ್ನು, ಈ ಸೆಪ್ಟೆಂಬರ್ ತಿಂಗಳ ಎಲ್ಲ ನೋಟ್ಸ್ಗಳನ್ನು ಕೂಡ ಈ ಒಂದು ಟೆಲಿಗ್ರಾಮ್ ಚಾನಲ್ನಿಂದ ನೀವು ಡೌನ್ಲೋಡ್ ಮಾಡ್ಕೋಬೋದು. ಈ ಇಮೇಜನ್ನು ಕ್ಲಿಕ್ ಮಾಡುವುದರ ಮೂಲಕ ಲಾಸ್ಟ್ ಸೆಷನ್ನಲ್ಲಿ ಡಿಸ್ಕಸ್ ಮಾಡಲಾದಂತಹ ಆರ್ಟಿಕಲ್ಸ್ಗಳ ವಿಡಿಯೋವನ್ನು ನೋಡ್ಬೋದು. ಥ್ಯಾಂಕ್ ಯು ಸೋ ಮಚ್ ಫಾರ್ ಜಾಯ್ನಿಂಗ್ ದ ಡಿಸ್ಕಷನ್. ಈ ಕಂಟೆಂಟನ್ನು ಎಲ್ಲ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಅಂತ ಹೇಳ್ತಾ, ಹ್ಯಾವ್ ಅ ನೈಸ್ ಡೇ.